ನೀವು ಜೊತೆ ಇರಲೇಬೇಕಾಗುತ್ತಲ್ಲ? ಇಲ್ಲ ಸರ್, ಒಬ್ಬನೇ ಮಾಡ್ತಾರೆ. ಸಣ್ಣದ್ರಲ್ಲಿ ಏನು ಹೇಳ್ಕೊಡೋದು ಮೇನ್ ಅಂದರೆ ನಾವು ಅವ್ರು ಯಾವ ಥರ ಟರ್ನಿಂಗ್ಸಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ಥರ ಸ್ಟಾಪ್ ಮಾಡಬೇಕು, ಯಾವ ಥರ ಹತ್ತೋದು ಇಳಿಯೋದು ಎಲ್ಲ ಥರದ್ದನ್ನು ಹೇಳ್ಕೊಡ್ತಾರೆ. ಕಾಟೆವಾಡಿಗಳೇ ಸ್ವಲ್ಪ ಗಟ್ಟಿ ಬರ್ತಾವ ಅಂತ ಹೇಳ್ತಾರೆ. ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇದ್ದಾರೆ GS ಸಂಚಾರಿ ಗುರು ಯೂಟ್ಯೂಬ್ ಚಾನಲ್. ನಾನಿವತ್ತು ಬಂದಿರೋದು ನಿಜಲಿಂಗಪ್ಪ ಲೇಔಟಲ್ಲಿರ್ತಕ್ಕಂಥ ಒಂದು ಆರ್ಸ್ ರೈಡ್ ಕಲಿಸುವಂಥ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಇಲ್ಲಿ ತುಂಬ ವರ್ಷಗಳಿಂದ, ಒಂದು 4-5 ವರ್ಷಗಳಿಂದ ಒಂದು ಆರ್ಸ್ ರೈಡ್ನ ಕಲಿಸ್ತಾ ಬರ್ತಾ ಇದ್ದಾರೆ. ಈ ಒಂದು ಸ್ಥಳಕ್ಕೆ ನಾನು ಬಂದಿದ್ದೀನಿ. ನನ್ನ ಜೊತೆ ಮಂಜುನಾಥ್ ಅಂತೇಳಿ ಅವರು ಕೂಡ ಇದ್ದಾರೆ. ABCD ಒಂದು ಕ್ಲಾಸ್ ಡ್ಯಾನ್ಸ್ ಓನರ್ ಅಮೀರ್ ಅಂತೇಳಿ ಅವರು ಕೂಡ ಇದ್ದಾರೆ. ಅವ್ರ ಹತ್ರ ಒಂದು ಈ ಇನ್ಫಾರ್ಮೇಷನ್ನ ತಿಳ್ಕೊಂಡು ಆಲ್ಮೋಸ್ಟ್ ಆಗಿ ದಾವಣಗೆರೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಒಂದು ಜನಕ್ಕೆ ಈ ಒಂದು ಇನ್ಫಾರ್ಮೇಷನ್ ತುಂಬಾ ಯೂಸ್ಫುಲ್ ಆಗ್ಬೋದು. ಆರ್ಸ್ ರೈಡ್ ಮಾಡಬೇಕಾದ್ರೆ ಯಾವ ರೀತಿಯಾದ ಒಂದು ಕ್ವಾಲಿಟೀಸ್ ಇರಬೇಕು, ಯಾವ ರೀತಿಯಾದಂಥ ಒಂದು ನಾಲೆಡ್ಜ್ ಇರಬೇಕು, ಯಾರು ಒಂದು ಈ ಆರ್ಸ್ ರೈಡ್ನ ಮಾಡ್ಬೋದು ಅನ್ನೋದನ್ನ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಪ್ರತಿಯೊಬ್ಬರು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಕಂಟಿನ್ಯೂ ಆಗಿ ನೋಡಿ. ಯಾವ ರೀತಿಯಾಗಿ ಕುದುರೆ ಒಂದು ರೈಡಿಂಗ್ ಮಾಡ್ಬೋದು, ರೈಡರ್ ಯಾವ ರೀತಿ ಇರಬೇಕು, ಎಲ್ಲ ಒಂದು ಇನ್ಫಾರ್ಮೇಷನ್ನ ಹೋಗ್ತಾ ಒಂದು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಈ ವಿಡಿಯೋನ ಕಂಪ್ಲೀಟಾಗಿ ಯಾವುದೇ ರೀತಿ ಸ್ಕಿಪ್ ಮಾಡದೇ ರೀತಿಯಾಗಿ ನೋಡಿ. ಬನ್ನಿ ಹೋಗೋಣ, ಇನ್ಫಾರ್ಮೇಷನ್ ಕೇಳ್ತಾ ಹೋಗೋಣ. ಸರ್, ನಿಮ್ಮ ಒಂದು ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ನಮ್ಮ ಚಾಮನೂರು. ಓಕೆ. ನನಗೆ ಚಿಕ್ಕ ವಯಸ್ಸಿನಿಂದ ಕುದುರೆ ಸಾಕ್ಬೇಕನ್ನೋದು ಹುಚ್ಚಿತ್ತು. ಓಕೆ. ಮತ್ತು ದಾವಣಗೆರೆ ಸಿಟಿ ಒಳಗೆ ಜಾಗ ಇಲ್ಲಿದ್ದಕ್ಕೆ ಎಲ್ಲಿ ಜಾಗ ಸಿಕ್ಕಿದ್ದಿಲ್ಲ ಕುದುರೆ ಕಟ್ಟಕ್ಕೆ. ಸುಮಾರು ಈಗ ಒಂದು 25 ವರ್ಷ ಕೆಳಗೆ ಜವಾರಿ ಕುದುರೆ ತಂದು ಒಂದು 6 ವರ್ಷ ಸಾಕಿ ಮತ್ತೆ ವಾಪಸ್ ಕೊಡಿವಿ. ಎಷ್ಟು? 25 ವರ್ಷದ ಕೆಳಗಡೆ. ಓಕೆ. ಅವಾಗ್ಲಿಂದಾನೇ ನಿಮಗೆ ಒಂದು ಕುದುರೆ ಹುಚ್ಚಿದೆ? ಸಣ್ಣನಿದ್ದಾಗಿಂದ ಕುದುರೆ ಹುಚ್ಚು, ಕುದುರೆ ಕಟ್ಟಬೇಕು ಅನ್ನೋ ಹುಚ್ಚಿತ್ತು. ಜಾಗ ಸಿಗ್ಲಿಲ್ಲದಕ್ಕೆ ಅದು ತಂದು ಸಣ್ಣ ಚಿಕ್ಕ ಜಾಗ ಆಗಿದ್ದಕ್ಕೆ ಅದನ್ನ ವಾಪಸ್ ಕೊಟ್ಟೆ. ಅವಾಗ 25 ವರ್ಷದಿಂದ ಏನು ತಂದಿನಿ ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ಮತ್ತೆ ಏನಾದ್ರು ಕುದುರೆ ಸಾಕಿದ್ರ? ಇಲ್ಲ, ಮತ್ತೆ ಸಾಕಿದ್ದಿಲ್ಲ. ಈಗ 1 ವರ್ಷದಿಂದ ಮತ್ತೆ ಸಾಕ್ತಾ ಇದೀವಿ. 1 ವರ್ಷದಿಂದ ಸಾಕ್ತಾ ಇದ್ದೀವಿ. ನೀವು ಮೂಲತಃ ಏನು ಕೆಲಸ ಮಾಡ್ತೀವಿ? ನಾವು ಮುಂಚೆನಿಂದ ಪೇಂಟಿಂಗ್ ವರ್ಕ್ ಮಾಡ್ತೀವಿ. ಬಿಲ್ಡಿಂಗ್ ಪೇಂಟಿಂಗ್. ಎಷ್ಟು ವರ್ಷ ಮಾಡಿದ್ದೀರಿ ನೀವು? ಸುಮಾರು ಒಂದು 26-27 ವರ್ಷ ಕೆಲಸ ಮಾಡಿ. ತಂದೆಯವರು ಏನು ಮಾಡ್ತಾ ಇದ್ರು? ಅವ್ರು ವುಡ್ ಪಾಲಿಶ್ ಮಾಡ್ತಾ ಇದ್ದಾರೆ. ವುಡ್ ಪಾಲಿಶಿಂಗ್ ಅಂದರೆ ನೀವು ಪೇಂಟಿಂಗ್, ವುಡ್ ಪಾಲಿಶ್. ನಿಮ್ಮ ತಂದೆಯವರು ವುಡ್ ಪಾಲಿಶಿಂಗ್ ಮಾಡ್ತಾ ಇದ್ರು ಅಂತ ಹೇಳ್ತಿದ್ರಲ್ಲ, ಅದೇ ಕೆಲಸ ನೀವು ಕಂಟಿನ್ಯೂ ಮಾಡ್ಬೋದು? ಇಲ್ಲ, ಸ್ವಲ್ಪ ದಿವಸ ಮಾಡಿದ್ವಿ. ಅದು ನಾನು ಚಿಕ್ಕನಿದ್ದಾಗಿಂದ ಸುಮಾರು 12-13 ವರ್ಷನಿದ್ದಾಗಿಂದ ಆ ಕೆಲಸ ಮಾಡ್ಕೊಂತ ಬಂದಿದ್ರಿಂದ ಕೆಲವು ಜನ ಕಣ್ಣು ಹೋಗ್ಬಿಟ್ಬೋದು. ಅದು ಪವರ್ ಜಾಸ್ತಿ ಇರ್ತದೆ. ಅಂದ್ರೆ ಏನ್ ಪವರ್? ಕೆಮಿಕಲ್ ಆಗಿರ್ಬೋದಾ ಅಥವಾ ಧೂಳದಿಂದ? ಕೆಮಿಕಲ್ ಅದು ಈ ಡೋರ್ಗಳೆಲ್ಲ ಪಾಲಿಶ್ ಹಾಕೋಬೇಕಾದ್ರೆ ಕಣ್ಣಿಗೆ ರಿಪ್ಲೈ ಹೊಡಿತೈತೆ. 4 ಜನ ಕಣ್ಣು ವೀಕ್ ಆಗ್ತಾ ಬಂದ್ವು. ಹಂಗಾಗಿ ನಾನು ಅದು ಬಿಟ್ಟು ಪೇಂಟಿಂಗ್ ಕೆಲಸ ಮಾಡ್ಕೊಂತ. ಅವಾಗೆಲ್ಲ ಏನಪ್ಪಾ ಅಂದ್ರೆ ಈ ಸಿನ್ಲಾಕು ಅದು ಇದು ಬಂದೈತಿ ಪಾಲಿಶು. ಅವಾಗೆಲ್ಲ ಕೆರೆದು ಪೌಡರ್ ಹಾಕಿ ಅದೆಲ್ಲ ಕೆಲಸ ಭಾಳ ಹಿಡಿತಿತ್ತು ಅವಾಗ. ಈಗೆಲ್ಲ ಈಜಿ ಆಗೈತಿ ಅಂತ ಎಫೆಕ್ಟ್ ಅನ್ಸಲ್ಲ ಯಾರಿಗೆ. ಯಾಕಂದ್ರೆ ಹುಡುಗರು ಮುಂಚಿನಂಗೆ ಸುಸ್ತಾಗಿ ಕೆಲಸನೂ ಮಾಡಲ್ಲ ಇವಾಗ. ಸಿಂಪಲ್ ಆಗಿರ್ಬೇಕು, ಏನಪ್ಪ ಸಂಬಳ ಬರಂಗೆ ಬರ್ಬೇಕು ಅವ್ರಿಗೆ. ಆ ಥರ ಟೆಕ್ನಿಕ್ ಇಟ್ಕೊಂಡಾರ ಇವಾಗ. ಎಲ್ಲ ಸ್ಪ್ರೇ ಮಿಷಿನ್ ಬಂದವು. ಅವಾಗೆಲ್ಲ ಯಾವ ಸ್ಪ್ರೇ ಇಲ್ಲ, ಏನಿಲ್ಲ. ಹ್ಯಾಂಡ್ ಪಾಲಿಶೇ ಮಾಡ್ಬೇಕಿತ್ತು. ಹಂಗಾಗಿ ಅದು ಬೇಡ ಅಂತೇಳಿ ಬಂದು ಪೇಂಟ್ ಕೆಲಸ ಮಾಡ್ಕೊಂತ ಇದ್ದೆ. ಪೇಂಟ್ ಕೆಲಸ. ಈ ಪೇಂಟ್ ಕೆಲಸ ಬಿಟ್ಟಿದ್ದೀರಾ ಅಥವಾ ಈಗ ಕಂಟಿನ್ಯೂ ಮಾಡ್ತಿದ್ದೀನಿ? ಈಗ ಮಾಡ್ತಾ ಇದ್ದೀನಿ. ಓಕೆ. ಅದ್ರ ಜೊತೆ ಮತ್ತೇನು ಮಾಡ್ತಾ ಇದ್ರು ಈಗ? ಈಗ 1 ವರ್ಷದಿಂದ ಆರ್ಸ್ ನೋಡ್ಕೊಂತ ಇದ್ದೀನಿ. ಆರ್ಸ್ ನಾವು ಹೊಲ್ದಾಗ ಒಂದು ಆರ್ಸ್ ಹಾಕಿವಿ. ನಿಮ್ಮ ಹೊಲದಲ್ಲಿ ಒಂದು ಕೂಡ ಇದೆ? ಓಕೆ. ಈಗ ಅದ್ರ ಮೇಂಟೆನೆನ್ಸ್ ಯಾವ ಥರ ಇರುತ್ತೆ? ಯಾವ ಒಂದು ಏಜಿಂದ ನೀವು ಸಾಕ್ತೀರಾ? ಸರ್, ಅದಕ್ಕೆ ಏಜ್ ಅಂತ ಏನು ಲಿಮಿಟ್ ಏನಿಲ್ಲ ಸರ್. ಕೆಲವರು ಚಿಕ್ಕದಂದು ಸಾಕಂತಾರೆ, ಚೆನ್ನಾಗಿ ರೂಢ ಆಗಲಿ ಅಂತೇಳಿ. ಅದು ಒಳ್ಳೇದೇ. ಅಂದ್ರೆ ಏನಪ್ಪ, ಅಷ್ಟು ಚಿಕ್ಕ ಕುದುರೆ ತಂದು ಸಾಕೋದ್ರಿಂದ 2-3 ವರ್ಷ ಕಾಯ್ಬೇಕು. ಮರಿ ತಂದು ಸಾಕಿ ನಾವು ರೈಡ್ ಮಾಡ್ತೀವಿ ಅಂದ್ರೆ 3 ವರ್ಷದ ಮಟ್ಟ ವೇಟ್ ಮಾಡ್ಬೇಕು. 3 ವರ್ಷ ವೇಟ್ ಮಾಡ್ಬೇಕು. ಅದ್ರ ಮೇಲೆ ರೈಡ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಒಳಗೆ ಅದ್ರ ಮೇಲೆ ರೈಡ್ ಮಾಡಬೇಕು. ಸಾಕ್ತಾ ಇರುವಂತ ಒಂದು ಕುದುರೆ ಎಷ್ಟು ವರ್ಷದ ತಗೊಂಡ್ಬರ್ತೀರಾ? ಕುದುರೆ ವಯಸ್ಸು ಒಂದು 5-6 ವರ್ಷ 7 ವರ್ಷದ ಮೇಲಿದ್ರೇನೆ ಚೆನ್ನಾಗಿ ಕುದುರೆ. ಯಾಕಂದ್ರೆ ಚೆನ್ನಾಗಿ ಪಳಗಿರ್ತೈತಿ, ರೈಡಿಂಗ್ ಎಲ್ಲ ಉಪಯೋಗ ಆಕತಿ. ಏನು ಗೊತ್ತಿಲ್ಲ ಕುದುರೆ ತಂದ್ರೆ ನಾವು ಟ್ರೈನ್ ಮಾಡ್ಬೇಕು. ಇಲ್ಲಿ ಟ್ರೈನಿಂಗ್ ಇರೋ ಕುದುರೆನ ತಂದ್ಬಿಟ್ರೆ ಈಜಿ ಆಕತ್ತಲ್ಲ. ಆ ಟ್ರೈನಿಂಗ್ ಇರೋ ಕುದುರೆ ನಿಮಗೆ ಹೊಂದ್ಕೊಳ್ಳುತ್ತಾ? ಇಲ್ಲ, ಸಟ್ ಮಾಡ್ಕೊಂಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಹೌದಾ? ಅಂದ್ರೆ ಈಗ ಆ ಓನರ್ಗೆ ಅಡ್ಜಸ್ಟ್ ಆಗಿರುತ್ತೆ. ಆ ಓನರ್ಗೆ ಅಡ್ಜಸ್ಟ್ ಆಗಿರ್ತೈತಿ. ಅವ್ರಿಗಿನ್ನ ಸ್ವಲ್ಪ ಚೆನ್ನಾಗಿ ನಾವು ನೋಡ್ಕೊಂಡ್ವಿ ಅಂದ್ರೆ ನಮಗೆ ಅಡ್ಜಸ್ಟ್ ಆಗೈತಿ. ಅಂದ್ರೆ ಪ್ರಾಣಿ ಒಂದು ಮನ್ಸು ಆ ಥರ ಇರುತ್ತೆ. ಯಾರು ಚೆನ್ನಾಗಿ ನೋಡ್ಕೊಂತಾರೆ ಅವ್ರಿಗೆ ಸಟ್ ಆಗ್ಬಿಡ್ತಾರೆ. ಓಕೆ. ಅದಕ್ಕೆ ಫುಡ್ ಆಗಿರ್ಬೋದು ಯಾವ ಥರ? ಏನಿಲ್ಲ, ನಾವು ಕಡಲೆಕಾಳು ಮತ್ತೆ ಬೂಸ, ಗೋಧಿ ಬೂಸ ಅದೆಲ್ಲ ಬೆಳಿಗ್ಗೆ ತಿಂಡಿ ಕೊಡ್ತೀವಿ. ಅದಾದ್ಮೇಲೆ 10-11 ಗಂಟೆಗೆ ರಾಗಿ ಹುಲ್ ಕೊಡ್ತೀವಿ. ಅದಾದ್ಮೇಲೆ ಇವಾಗ ಮೊನ್ನೆಯಿಂದ ಸೈಲೇಜ್ ಆಗ್ತಾ ಇದೀವಿ, ಚೆನ್ನಾಗಿ ನೋಡೋಣ ಹೆಂಗ್ ಬರ್ತೈತೆ ಅಂತ ಹೇಳಿ ಅಷ್ಟೇ. ಟೈಮ್ ಹಸೆ ಮೇವು, 2 ಟೈಮ್ ಒಣ ಮೇವು, ಮತ್ತೆ ಬೆಳಿಗ್ಗೆ ತಿಂಡಿ. ಈ ತರ ಕುದುರೆಗಳು ತರ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿಂದ ತರ್ತೀರ ಅಂತ ಯಾರು ಹೇಳಿ? ಇಲ್ಲ, ಇಲ್ಲಿ ಶಿವಣ್ಣ ಅಂತ ಇದ್ದಾರೆ. ಅವ್ರು ದಾವಣಗೆರೆ ಮದುವೆ ಫಂಕ್ಷನ್ ಎಲ್ಲ ಮಾಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ಇಂದಾನೆ ತರಿಸ್ಕೊಡ್ತಾರೆ. ನಮ್ಗೆ ಇಂಥ ಕುದುರೆ ಬೇಕಂದ್ರೆ ಅವರೇ ತರಿಸ್ಕೊಡ್ತಾರೆ. ಈಗ ಯಾವ್ಯಾವ ಜಾತಿ ಇರ್ಬೋದು ಹಂಗಾದ್ರೆ ಇದ್ರಾಗೆ? ನನಗೆ ಗೊತ್ತಿರೋ ಪ್ರಕಾರ ಒಂದು 7-8 ಜಾತಿ ಇದಾವೆ. ಕಾಟೆವಾಡಿಗಳೇ ಸ್ವಲ್ಪ ಗಟ್ಟಿ ಬರ್ತಾವ ಅಂತ ಹೇಳ್ತಾರೆ. ಹಂಗಾಗಿ ಕಾಟೆವಾಡಿನೇ ತರಿಸ್ತಾರೆ. ಕಾಟೆವಾಡಿನೇ ಯಾಕೆ ಅಷ್ಟು ಪ್ರಿಫರೆನ್ಸ್ ಕೊಡೋದು ನೀವು? ಅದು ಸ್ವಲ್ಪ ಕುದುರೆ ಗಟ್ಟಿ ಬರ್ತೈತಿ, ಆಟ ಇರ್ತೈತಿ, ರೈಡಿಂಗಿಗೆಲ್ಲ ತಡ್ಕೊಂತೈತಿ. ಇನ್ನು ಅವೆಲ್ಲ ಸ್ಮೂತ್ ಅಂತ ಹೇಳ್ತಾರೆ. ಅದು ರೈಡಿಂಗಿಗೆಲ್ಲ ನಡೆಯಲ್ಲ. ಏನಪ್ಪ ಶೋ ಪೀಸ್ ಇದ್ದಂಗೆ ಮದುವೆ ಫಂಕ್ಷನ್ ಅವಕ್ಕೆಲ್ಲ ಹೋಗೋದು ಬರೋದು, ಮದುವೆ ಫಂಕ್ಷನ್ಗೆ ಮುಗಿಸ್ಕೊಂಡ್ ಬರೋದು, ಅದಕ್ಕೆ ಇಟ್ಕೊಂತಾರೆ ಅವನ್ನ. ಈ ಕ್ಲಾಸ್ ಮುಂಚೆ ಅಲ್ಲಿತ್ತಂತ ತ್ರಿಶೂಲ್ ಭವನದ ಹತ್ರ. ಈಗ ಇಲ್ಲಿ ಶಿಫ್ಟ್ ಮಾಡಿ ಈಗ 1
ವರ್ಷ ಆಯ್ತು. ಮುಗಿಯೋವರೆಗೆ ಇಲ್ಲ, ಬೆಳಗ್ಗೆ 6 ಗಂಟೆ ಕ್ಲಾಸಿಗೆ ಬಂದ್ರೆ 9 ಗಂಟೆವರೆಗೆ ಇರ್ತೀನಿ. ಈಗ ಸ್ಟಾರ್ಟ್ ಆಗಿತ್ತು. ಮೊನ್ನೆ ಮಳೆ ಬಂದೆಲ್ಲ ಗ್ರೌಂಡ್ ಎಲ್ಲ ಚಪಾಟಿ ಆಗಿತ್ತು, ಹಂಗಾಗಿ ಯಾರು ಬರ್ತಿರ್ಲಿಲ್ಲ. ಇನ್ಮೇಲೆ ಬರ್ತಾರೆ. ಬೆಳಗ್ಗೆ 6 ಗಂಟೆಗೆ ಬಂದ್ರೆ ಮತ್ತೆ 9:30 10 ಗಂಟೆವರೆಗೂ, ಮತ್ತೆ ಸಂಜೆ 5 ಗಂಟೆಗೆ ಬಂದ್ರೆ 8:30 ಮಟ್ಟ ಇರ್ತೀವಿ. ಈಗ ಟ್ರೈನಿಂಗ್ ಕೊಡೋದು ಎಷ್ಟು ವರ್ಷದ ಮಕ್ಕಳಿಂದ ಸ್ಟಾರ್ಟ್ ಆಗ್ಬೋದು? 6 ವರ್ಷದಿಂದ 60 ವರ್ಷದವರೆಗೂ ಕಲಿಬೋದು ಅಂತಾರೆ. ನಾವು 6 ವರ್ಷದಿಂದನೂ ಟ್ರೈನ್ ಮಾಡ್ತೀವಿ. 6 ವರ್ಷದಿಂದ ಸ್ಟಾರ್ಟಿಂಗ್ ಏಜ್ ಬಂದ್ಬಿಟ್ಟು 6 ವರ್ಷ. 60 ವರ್ಷದವರೆಗೂ ಅವ್ರ ಕೆಪಾಸಿಟಿ. ಓಕೆ, ಯಾರು ಬೇಕಾದ್ರೂ ಕಲಿಬೋದು. ಈಗ ತುಂಬಾ ವೆಯ್ಟ್ ಇದ್ರೆ ಕುದುರೆಗೆ ಏನಾದರೂ ಸಮಸ್ಯೆ? ಅದರಿಂದ ಏನು ಸಮಸ್ಯೆ ಇಲ್ಲ. ಇವಾಗ 100-120 kg ಇದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಅನಿಸ್ತದೆ. ಅಂದ್ರೆ ಎಷ್ಟು ಲಿಮಿಟ್ವರೆಗೂ ಒಂದು ಕುದುರೆಗೆ ಕೆಪಾಸಿಟಿ ಇರುತ್ತೆ ರೈಡ್ ಕಲಿಬೇಕಂತ ಹೇಳಿದ್ರೆ? ರೈಡ್ ಕಲಿಬೇಕು ಅಂತ ಹೇಳಿದ್ರೆ 60, 65, 70 ಇದ್ರೆ ಕಂಫರ್ಟಬಲ್ ಆಗಿರ್ತೈತಿ. ಸ್ವಲ್ಪ ಓವರ್ ಆದ್ರೆ ಕುದುರೆ ಸ್ಲೋ ಆಕತಿ. ಅಂದ್ರೆ ಅದನ್ನ ಯಾವ ರೀತಿಯಾಗಿ ಚೇಂಜ್ ಮಾಡ್ತೀರಾ ನೀವು ಲಾಳ? ಸರ್, ರೈಡ್ ಮಾಡಲಿಲ್ಲ ಅಂದ್ರೆ 2 ತಿಂಗಳು 2.5 ತಿಂಗಳಾದ್ರೂ ಹಂಗೆ ಇರ್ತೈತಿ ಹೊಡ್ಸಿದ ಲಾಳ. ರೈಡ್ ಮಾಡಿದ್ರೆ ನಾವು ಎಷ್ಟು ರೈಡ್ ಮಾಡ್ತೀವೋ ಅದ್ರ ಮೇಲೆ ಹಾಳಾಗ್ತದೆ. ಅದಕ್ಕೇನು ಇಷ್ಟೇ ದಿವಸ ಅಂತೇಳಿ ಮ್ಯಾಕ್ಸಿಮಮ್ ಟೈಮಿಂಗ್ಸ್ ಏನಿಲ್ಲ. ಯಾಕಂದ್ರೆ 1 ವಾರಕ್ಕೆ ಹೋಗ್ಬೋದು, 1 ತಿಂಗಳಿಗೆ ಹೋಗ್ಬೋದು, 1.5 ತಿಂಗಳಿಗೆ ಹೋಗ್ಬೋದು. ಇಲ್ಲ, ಲಾಳ ಚೇಂಜ್ ಮಾಡ್ಬೇಕು. ಅದೇ ಎಲ್ಲ ಉಚ್ಕೊಂಡ್ ಬಂದ್ಬಿಡ್ತೈತೆ. ಅದು ಬಿಚ್ಕೊಂಡ್ ಬಂದ್ಮೇಲೆ ಮತ್ತೆ ಲಾಳ ಕಟ್ಟರ್ ಕರೆಸಿ ಹೊಸ್ದಾಗಿ ಮತ್ತೆ ಲಾಳ ಹೊಡ್ತಾರೆ. ನೀವು ಲಾಳ ಕಟ್ಟಲ್ಲ? ಇಲ್ಲ, ಬೇರೆ ಕರೆಸೇ ಮಾಡಿಸೋದು. ದನ ಕರುಗಳಿಗೆಲ್ಲ ಕಟ್ತಾರಲ್ಲ ಅದೇ ರೀತಿ ಇದಕ್ಕೆ ಕಟ್ಟೋದು? ಆ ಥರ ಲಾಳ ಬರಲ್ಲ. ಇದು ಯು ಶೇಪ್ ಲಾಳ ಬರ್ತದೆ. ವಿ ಶೇಪ್ ಅದು ಆ ಥರ ಲಾಳ ಬರ್ತೈತೆ. ಅದನ್ನ ಅವ್ರು ಬಂದು ಅವರೇ ಎಲ್ಲ ಊಫೆಲ್ಲ ಕ್ಲೀನ್ ಮಾಡಿ ಅವರೇ ಲಾಳ ಕಟ್ಟಿ ಹೋಗ್ತಾರೆ. ಅಂದ್ರೆ ಅದು ಖರ್ಚು ಏನು ಬರ್ಬೋದು ಅಂತ ಹೇಳಿ? ಅದು 2,500 ರೂಪಾಯಿ ಅಂತಾರೆ. 2,000ದಿಂದ 2,500 ತನಕ ಒಂದು ಕುದುರೆಗೆ. ಅದು ಯಾವಾಗ ಹೋಗುತ್ತೆ ಅವಾಗ ತೆಗಿಸ್ಲಿ? ಯಾವಾಗ ಹೋಗುತ್ತೆ ಅವಾಗ ತಗಲಿ. ಅಕಸ್ಮಾತ್ ಹಂಗೆ ಇದನ್ನ ಯೂಸ್ ಮಾಡ್ಕೊಂಡ್ರೆ ಕುದುರೆ ಯೂಸ್ ಮಾಡ್ಕೋಬಹುದು. ಕಲ್ಲು ಅವೆಲ್ಲ ಚುಚ್ತಾವಲ್ಲ. ನಾವು ಈಗ ಏನು ಶೂಗೆ ಹಾಕಲಿಲ್ದಂಗೆ, ಸ್ಲಿಪ್ಪರ್ ಹಾಕ್ಲಿಲ್ದಂಗೆ ಕಲ್ಲು ಮುಳ್ಳ ನಡೆದ್ರೆ ನಮಗೆ ಎಷ್ಟು ಹಿಂಸೆ ಅನಿಸ್ತದೆ ನೋಡಿ, ಆ ಥರ ಹೋಗ್ತೀನಿ. ಅದಕ್ಕೂ ಆ ಥರ ಆಗುತ್ತೆ. ಊಫೆನ್ನ ಕ್ಲೀನಾಗಿ ನಾವು ಇಟ್ಕೊಂಡಿಲ್ಲ ಕಾಲುಗಳು ಅಂದ್ರೆ ಅಲ್ಲಿ ಒಳಗಡೆ ಲಿಕ್ವಿಡ್ ಲೀಕ್ ಆಗ್ತದಂತ. ಅದರಲ್ಲಿ ಕುದುರೆ ಕಾಲಲ್ಲಿ ಅದು ಯಾವ ಟೈಮ್ನಾಗ ಲೀಕ್ ಆಗತ್ತೆ ಗೊತ್ತಿಲ್ಲ. ಅದನ್ನೇನ ನಾವು ಕ್ಲೀನ್ ಮಾಡ್ಲಿಲ್ದಂಗೆ ಅದು ಬ್ಲಾಕ್ ಆಗಿತ್ತು ಅಂತ ಹೇಳಿದ್ರೆ ಅದು ಲಿಕ್ವಿಡ್ ಅಲ್ಲೇ ಸ್ಟಾಕ್ ಆಗಿ ಕುದುರೆ ಕಾಲು ಕುಂಟು ಬೀಳೋ ಚಾನ್ಸ್ ಇರ್ತದಂತೆ. ಕುದುರೆ ಕಾಲು ಕುಂಟು ಬೀಳುತ್ತೆ. ಹಂಗಾಗಿ ಅದನ್ನು ಹೊರಗಡೆ ತೆಗೆದಾಗಲೂ ಕ್ಲೀನ್ ಮಾಡಬೇಕು, ಒಳಗಡೆ ಹಾಕಬೇಕಾದ್ರೂ ಕ್ಲೀನ್ ಮಾಡಬೇಕು. ಓಕೆ, ಈಗ ಲಾಳ ಹಾಕ್ತಾರಲ್ಲ ಆ ಕಾಲ್ ಭಾಗದಲ್ಲಿ ಅದು ಯಾವ ರೀತಿ ಇರುತ್ತೆ? ಸ್ಕಿನ್ ಟೈಪ್ ಇರುತ್ತೆ? ಹೆಂಗಿರುತ್ತೆ ಸರ್? ಅದು ಯು ಶೇಪ್ ಇರುತ್ತೆ. ಮಧ್ಯಭಾಗ ಭಾಳ ಸ್ಮೂತ್ ಬರ್ತೈತೆ. ಅಲ್ಲಿ ಆ ಸ್ಮೂತ್ ಬರ್ತೈತಿ. ಈ ಕಡೆ ಎಲ್ಲ ಹಾರ್ಡ್ ಇರ್ತೈತಿ. ಎಕ್ಸ್ಟ್ರಾ ಬೆಳೆದಿದ್ದನ್ನ ಕಟ್ ಮಾಡಿ ಅದನ್ನೆಲ್ಲ ಪಾಲಿಶ್ ಮಾಡಿ ಅದಕ್ಕೆ ಲಾಳ ಕಟ್ತಾರೆ. ಅದು ಕುದುರೆ ಕಾಲು ಈಗ ಸ್ಮೂತ್ ಇರುತ್ತೆ ಅಂತ ಹೇಳಿದ್ರೆ ಅದು ಬೆಳೀತಾ ಇರುತ್ತೆ ಅಥವಾ ಕಟ್ ಮಾಡ್ದಂಗೆ? ಇಲ್ಲ, ಬೆಳೀತಾ ಇರುತ್ತೆ. ಯಾಕಂತ ಹೇಳಿದ್ರೆ ಈಗ ನಾವು ಅದನ್ನ ಕಟ್ ಮಾಡಿ ಆಗ್ತಾ ಹೋದೆ ಅಂತ ಹೇಳಿದ್ರೆ ಅದು ಕಾಲ್ ಭಾಗನೇ ಕಡಿಮೆ ಆಗುತ್ತೆ. ಇಲ್ಲ, ಆ ಥರ ಏನಿಲ್ಲ. ಮನುಷ್ಯರಿಗೆ ಉಗುರು ಯಾವ ಥರ ಬೆಳೀತೋ ಅದಕ್ಕೂ ಆ ಥರ ಬೆಳೀತಾ ಇರ್ತೈತಿ. ಅದೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಕ್ಲೀನಾಗಿ ಶೇಪ್ ಮಾಡಿ ಆಮೇಲೆ ಲಾಳ ಕಟ್ಟೋದು. ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ತೆಗಿತಾರೆ ಸರ್ ಅವ್ರು. ಎಲ್ಲ ಎರುದ್ ತೆಗೆದು ಆಮೇಲೆ ಅದೆಲ್ಲ ರೆಡಿ ಆದ್ಮೇಲೆ ಲಾಳ ಕಟ್ಟೋದು. ನಮ್ಮ ಉಗುರು ಹೆಂಗ್ ಬೆಳೆಯುತ್ತೆ ಅದು ಕಾಲಲ್ಲಿ ಬೆಳೀತಾ ಹೋಗುತ್ತೆ. ಏನು ಮಾಡಿಸಿ ಎಲ್ಲ ನಾವು 5-6 ತಿಂಗಳು ವರ್ಷ ಗಂಟ್ಲೆ ಅಂದ್ರೆ ಲಾಳ ಪೂರ್ತಿ ಮನುಷ್ಯರಿಗೆ ಹೆಂಗ್ ಉಗುರು ಇಷ್ಟು ಶುದ್ಧ ಬರ್ತದೆ ಬೆಳೆದ್ ಬಿಡ್ತಾವೆ ಸರ್. ಆ ಥರ ಬೆಳೆದ್ರೆ ಹೆಂಗೆ ಏನಾಗ್ಬೋದು ಅಂತೇಳಿ ಕುದುರೆಗಳು ನಡೆಯೋಕ್ಕಾಗಲ್ಲ ಸರ್. ಲಾಳ ಕಟ್ಟಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ 1-1.5 ತಿಂಗಳಿಗೆ ಒಂದು ಟೈಮ್ ಅವು ಪೂರ್ತಿ ಪಾಲಿಶ್ ಮಾಡಿಸ್ಬೇಕು. ಅಂದ್ರೆ ಎಷ್ಟು ದಿನಕ್ಕೆ ಅದು ಬೆಳಿಬೋದು ಅಂತೇಳಿ? ರೈಡಿಂಗ್ ಮಾಡ್ಕೊಂತ ಇದ್ರೆ ಸ್ವಲ್ಪ ಕಮ್ಮಿ ಇರ್ತೈತಿ. ಯಾಕಂದ್ರೆ ಸವಿತಾ ಇರುತ್ತೆ. ಹಂಗೆ ನಿಂತತ್ರ ನಿಂದಿರ್ತಂದ್ರೆ ಜಲ್ದಿ ಬೆಳಿತೈತಿ. 1 ಮಂತ್ 2 ಮಂತ್ ಆಗ್ಬೋದಾ? 1 ಮಂತಿಂದ 2 ಮಂತ್ ಅದು ಬೆಳೆಯುತ್ತೆ. ಅದನ್ನ ಅದೇ ಅವರೇ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಅದು ಶೇಪ್ ಮಾಡಿ ಆಮೇಲೆ ಲಾಳ ಕಟ್ಟ. ಕುದುರೆಗೆ ಏನಾದ್ರು ಕಾಯಿಲೆ ಬಂದ್ರೆ ಯಾವ ಥರ ಕಾಯಿಲೆ ಬಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಾಗ ಡಾಕ್ಟರ್ಗಳು ಅಷ್ಟು ಬಂದಿಲ್ಲ ಸರ್. ಅದೇ ಕುದುರೆ ಬಗ್ಗೆ ನೋಡ್ಕೊಳೋದ್ರ ಬಗ್ಗೆ ಏನ್ ಆಗೈತೆ ಅಂದ್ರೆ ಇಲ್ಲಿ ಸತೀಶ್ ಡಾಕ್ಟರ್ ಅಂತ ಇದ್ದಾರೆ ದಾವಣಗೆರೆ ಒಳಗೆ. ಮಲ್ಲಣ್ಣ ಕುದುರೆ ಎಲ್ಲ ಅವರೇ ನೋಡ್ಕೊಳೋದು. ಅವರು ಫೋನ್ ಮಾಡಿದ್ರೆ ಅವ್ರು ಬಂದು ನೋಡ್ತಾರೆ. ಬೇವರಿಂದ ಏನು ಯೂಸ್ ಆಗುತ್ತೆ? ಅದೇನೋ ಕುಡಿಯೋರ್ಗೆ ಹಾಕ್ತಾರಂತಾರೆ, ಹಾಕಿ ಕುಡಿಯೋದು ಬಿಡ್ತಾರ ಅಂತೇಳಿ ಹೇಳ್ತಾರೆ. ಅದಕ್ಕೆ ಕೊಟ್ಟಿಲ್ಲ ನಾವು ಯಾರಿಗೂ. ಅಂದ್ರೆ ಕುದುರೆ ಬೇವರಿಂದ ರೈಡ್ ಮಾಡಿದಾಗ ಬೆವರು ಜಾಸ್ತಿ ಬರ್ತೈತ್ರಿ ಅದ್ರಾಗ. ಅದನ್ನ ನಿಂಗೆ ಕೈಲಿಂದ ಅಂದ್ರೆ ಸೀಟ್ ಹಾಕ್ತಿವಲ್ಲ ಆ ಭಾಗದಾಗ ಬರ್ತದೆ. ಸೀಟ್ ಹಾಕ್ತಿರಲ್ಲ ಅದರಲ್ಲಿ ಅಂದ್ರೆ ರೈಡಿಂಗ್ ಅಂದ್ರೆ ಭಾಳ ರೈಡ್ ಮಾಡಿದ್ರೆ ಮೈಯೆಲ್ಲ ಬೆವ್ದಿರ್ತೈತೆ. ಅದು ಕಾಲಾಗೆಲ್ಲ ನೀರು ಬಂದಿರ್ತೈತಿ. 1 ಗಂಟೆ 1.5 ಗಂಟೆ ರೈಡ್ ಮಾಡಿದ್ರೆ ಇಲ್ಲಿ ಮಾಡ್ಸೋದು ಅರ್ಧ ಗಂಟೆ ಅಂದ್ರೆ ಬೆನ್ನು ಅಷ್ಟೇ ಬಂದಿರ್ತೈತಿ. ಮೊನ್ನೆ ಬಂದಿದ್ರೆ ಕೇಳಕ್ಕೆ ಇಲ್ಲ ಕೊಡಲ್ಲ ಅಂತ. ರೈಡಿಂಗ್ ಅಂದ್ರೆ ಒಂದೇ ಟೈಮ್ ನಾವು 10-15 ಕಿಲೋಮೀಟರ್ ಓಡಿಸಿದ್ರೆ ನಾಳೆ ಕುದುರೆ ಮಕ್ಕೊಂಡ್ಬಿಡ್ತೈತಿ. ಮತ್ತೆ ಆಗಿನ ಕಾಲದ ರಾಜರೆಲ್ಲ ಅದನ್ನ ಬೇರೆ ಪಳಿಸಿರ್ತಿದ್ರು ಸರ್ ಅವರು. ಪಳಿಸಿರ್ತಿದ್ರು ಅಂದ್ರೆ ಇವತ್ತು 1 ಕಿಲೋಮೀಟರ್, ನಾಳೆ 2 ಕಿಲೋಮೀಟರ್, ನಾಡಿದ್ದು 3 ಕಿಲೋಮೀಟರ್ ಹಿಂಗೆ ಮಾಡಿ ರೀಚ್ ಮಾಡಿರ್ತಿದ್ರು. ನಾವು ಇಷ್ಟು ದೂರ ಹೋಗ್ಬೇಕಂದ್ರೆ ಅಷ್ಟು ರೀಚ್ ಮಾಡ್ಕೊಂಡು ಆಮೇಲೆ ಒಂದೇ ದಿವಸ ಕಂಟಿನ್ಯೂ ಅಷ್ಟು ಓಡಿಸಿದ್ರು ಹೋಗತಿ ಕುದುರೆ. ಇವತ್ತು ಒಂದೇ ದಿವಸ ನಾವು ಕುದುರೆ ಸಿಕ್ಕತಿ ಅಂತೇಳಿ 20 ಕಿಲೋಮೀಟರ್ ಓಡಿಸ್ಕೊಂಡು ಬಂದ್ವಿ ಅಂದ್ರೆ ನಾಳೆ ಕುದುರೆ ಮಕ್ಕಂತತಿ. ಯಾಕಂದ್ರೆ ರೋಡ ಇರಲ್ಲ, ಅದು ಓಡ್ದತಿ. ಇವತ್ತು ನಾಳೆ ಸುಸ್ತಾಗಿ ಮಕ್ಕಂತತಿ. ಪ್ರಾಕ್ಟೀಸ್ ಇರಲ್ಲ, ಏನಿರಲ್ಲ. ಈ ದಿವಸ ಇವತ್ತು 1 ಕಿಲೋಮೀಟರ್, ನಾಳೆ 2 ಕಿಲೋಮೀಟರ್ ಕಂಟಿನ್ಯೂ ಮಾಡ್ಕೊಂತ ಬಂದು ಆಮೇಲೆ ನಾವೇನು 20 ಕಿಲೋಮೀಟರ್ ಇಲ್ಲ 50 ಕಿಲೋಮೀಟರ್ ರೀಚ್ ಮಾಡಿದ್ವಿ ಅಂದರೆ ಒಂದೇ ದಿವಸ ಓಡಿಸ್ಬೋದು 50 ಕಿಲೋಮೀಟರ್.
ಕುದುರೆ ಈಗ ರೈಡಿಂಗ್ ನೀವೇನು ಕಲಿಸ್ತೀರಲ್ಲ ಕಲಿಸ್ಬೇಕು ಮುಂಚೆ ಏನಾದರೂ ಇಷ್ಟು ಅವರ್ ಮುಂಚೆ ಅಷ್ಟೇ ಊಟ ಮಾಡಿರ್ಬೇಕು ಅಂತ ಏನಾದ್ರು ಇರುತ್ತಾ ಕುದುರೆಗೆ? ಆ ಥರ ಏನಿಲ್ಲ ಸರ್. ಈಗ ಅದು ಇಮಿಡಿಯೇಟ್ ತಿಂದು ಈಗ ರೈಡಿಂಗಿಗೆ ಬಂತು ಅಂತ ಹೇಳಿದ್ರೆ ಸುಸ್ತಾಗುತ್ತೆ? ಇಲ್ಲ ಆ ಥರ ಏನಿಲ್ಲ ಸರ್. ಅಂದರೆ ನೀರು ಇಮಿಡಿಯೇಟ್ಲಿ ನೀರು ಕುಡಿದು ರೈಡ್ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ. ನೀರು ಕುಡಿದ ತಕ್ಷಣ ರೈಡ್ ಮಾಡಿಸ್ಬಾರ್ದು, ಒಂದು ಹಾಫ್ ಆನ್ ಅವರ್ ಮುಂಚೆ ಕುಡಿದಿರ್ಬೇಕು ನೀರು ಅಂತ ಹೇಳ್ತಾರೆ. ಹಂಗಾಗಿ ಈಗ ರೈಡ್ ಆದ್ಮೇಲೆ ಎಷ್ಟು ಅವರಿಗೆ ಊಟ ಕೊಡ್ಬೋದು ಅದಕ್ಕೆ? ರೈಡ್ ಆದಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಊಟ ನೀರು ಕೊಡ್ಬೋದು. ಬಾಸ್ ಸರ್, ಈಗ ಒಂದು ರೈಡಿಂಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನೆಲ್ಲ ಬೇಸಿಕ್ ಇದಕ್ಕೆ ಬೇಕಾಗುತ್ತೆ ಅಂತೇಳಿ? ಸರ್ ಮೇನ್ ಮುಂಚೆ ಲಗಮ್ಮು, ಆಮೇಲೆ ಇದು ಸ್ಯಾಡಲ್ ಪ್ಯಾಡ್ ಅಂತೇಳಿ ಅದೊಂದು ಹಾಕ್ಬೇಕು. ಹಾಂ ಸರ್. ಓಕೆ, ಇದು ಸ್ಯಾಡಲ್ ಸರ್. ಇದು ಓಕೆ, ಅದನ್ನು ಮತ್ತೆ ಕಟ್ಟಬೇಕಾಗುತ್ತಲ್ಲ? ಹಾಂ ಸರ್. ಅಡಿಗೆ ಬೆಲ್ಟ್ ಬರುತ್ತೆ ಅದು. ಓಕೆ, ಬೆಲ್ಟ್ ಹಾಕಿ ಕಟ್ಟಬೇಕು. ಬೆಲ್ಟ್ ಹಾಕಿ ಕಟ್ಟಬೇಕು. ಹಾಂ ಸರ್. ಅಂದರೆ ಇದು ಸ್ಮೂತ್ ಇರೋಕ್ಕೋಸ್ಕರನಾ? ಈ ಕಡೆ ಬರ್ರಿ ಸರ್. ಹಾಂ, ಈಗೇನು ಏಟ್ ಆಗಬಾರ್ದು ಅಂತೇಳಿ. ಯಾವುದು? ಕುದುರೆಗೇನು ಏಟ್ ಆಗಬಾರ್ದು ಅಂತೇಳಿ ಪ್ಯಾಡ್ ಹಾಕಿ ಅದ್ರ ಮೇಲೆ ಸ್ಯಾಡಲ್ ಹಾಕಿ, ಅದ್ರ ಮೇಲೆ ಸ್ಯಾಡಲ್ ಹಾಕಬೇಕು. ಅದು ಬೆಲ್ಟ್ ಕಟ್ಟಬೇಕಲ್ಲ ಮತ್ತೆ? ಹಾಂ ಸರ್. ಅದೊಂದೇ ಬೆಲ್ಟ್ ಸಾಕ್ರ ಅದಕ್ಕೆ? ಹಾಂ ಸರ್. ಬಾಸ್ ಏನು ಹೇಳ್ತಾ ಇದ್ದೀರಿ ಅದಕ್ಕೆ? ಸುಮ್ಮೀರ್ ಅಂತ ಸರ್. ಸುಮ್ಮೀರ್ ಅಂತ? ಹಾಂ ಸರ್. ಈ ಕುದುರೆ ಲ್ಯಾಂಗ್ವೇಜ್ ಏನಾದ್ರು ಬೇರೆ ಇರುತ್ತಾ? ಈಗ ನೀವೇನೋ ಹೇಳ್ತಾ ಇದ್ದೀರಿ ಆ ಥರ ಇರುತ್ತೆ ಅಂತೇಳಿ. ಬಾಸ್ ಸರ್, ಲ್ಯಾಂಗ್ವೇಜ್ ಅಂತೇನು ಇದು ಅಂದರೆ ಹಿಂದಿಗೆ ಜಲ್ದಿ ಇದಾಗಿರ್ತದೆ ಸರ್. ಇದು ಹಿಂದಿಗೆ ಬೇಗ ಅರ್ಥ ಆಗುತ್ತೆ. ಹಿಂದಿಗೆ ಭಾಳ ಜಲ್ದಿ ಅರ್ಥ ಆಗತ್ತೆ ಸರ್. ಏನು ಸರ್ ಹಂಗೆ ಡಿಫ್ರೆನ್ಸ್ ಅಂದರೆ ಇದು ಹುಟ್ಟಿರೋ ಜಾಗ ಅಂತದೈತೆ ಸರ್. ಎಲ್ಲವೂ ಅಷ್ಟೇ ಸರ್. ಓಕೆ, ಈಗ ರೈಡ್ ಸ್ಟಾರ್ಟ್ ಮಾಡ್ತೀರಾ? ಹಾಂ ಸರ್. ಇವರೇ ನಿಮ್ಮ ಸ್ಟೂಡೆಂಟು? ಹಾಂ ಸರ್. ಸರ್ ಇವಾಗಿನ್ನ ಈ ತಿಂಗಳಿಂದ ಬರ್ತಾ ಇದ್ದಾನೆ ಸರ್. ಓಕೆ, ಈಗ ಬೇಸಿಕ್ ಕಲ್ತಿದ್ದಾರಾ ಇವರು? ಹಾಂ ತಡಿ, ರೇಂಜ್ ಹಿಡ್ಕ. ಎಷ್ಟು ದಿನ ಆಯಿತು ಇವ್ರಿಗೆ ಸ್ಟಾರ್ಟ್ ಮಾಡಿ? ಸರ್ ಇದು 4ನೇ ವಾರ ಸರ್. 4ನೇ ವಾರ. 4ನೇ ವಾರ. ಈಗ ಬೇಸಿಕ್ ಏನು ಬೇಕು ಆಲ್ರೆಡಿ ಕಲ್ತಿದ್ದಾರಾ? ಹಾಂ ಸರ್, ಬೇಸಿಕ್ಕಿಂದ ಕಲ್ತಿದ್ದಾರೆ. ಓಕೆ, ನೀವು ಜೊತೆ ಇರಲೇಬೇಕಾಗುತ್ತಲ್ಲ? ಇಲ್ಲ ಸರ್, ಒಬ್ಬನೇ ಮಾಡ್ತಾರೆ. ಒಬ್ಬರೇ ಮಾಡ್ತಾರೆ? ಆಲ್ರೆಡಿ ಕಲ್ತಿದ್ದಾರೆ ಹಂಗ? ಹಾಂ ಕಲ್ತಿದ್ದಾರೆ ಸರ್. ಓಕೆ, ತುಂಬಾ ಭಯ ಆಗುತ್ತೆ ಮರ ಇದು. ಸರ್, ಈಗ ಈ ಕುದುರೆ ರೈಡಿಂಗ್ ಮಾಡುವಾಗ ಕಣ್ಣಿಗೆ ಪಟ್ಟಿ ಕಟ್ತಾರಲ್ಲ, ನೀವು ಕೊಟ್ಟಿಲ್ಲಲ್ಲ? ಕಣ್ಣಿಗೆ ಪಟ್ಟಿ ಕಟ್ಟಕಂದ್ರೆ ಅದು ರೋಡ್ ಒಳಗೆ ಏನು ಕುದುರೆಗಳು ಹೋಯ್ದ್ವಿ ಅಂದರೆ ಹಿಂದ್ಗಡೆ ಏನೋ ವೆಹಿಕಲ್ಲು ಮತ್ತು ಅದು ಇದು ಬಂದು ಗಾಬರಿ ಆಗಬಾರ್ದು ಅಂತೇಳಿ ನೋಟ ಮುಂದೆ ಇರ್ಬೇಕು ಅಂತೇಳಿ ಕಟ್ತಾರೆ ಸರ್. ಈ ಟೈಮಲ್ಲಿ ಅವಶ್ಯಕತೆ ಇಲ್ಲ? ಈ ಟೈಮಲ್ಲಿ ಅವಶ್ಯಕತೆ ಇಲ್ಲ ಸರ್. ಯಾಕಂದ್ರೆ ಏನು ಡಿಸ್ಟರ್ಬೆನ್ಸ್ ಇರಲ್ಲ? ಏನೋ ಡಿಸ್ಟರ್ಬೆನ್ಸ್ ಇರಲ್ಲ ಸರ್. ಓಕೆ, ಈಗ ನಾವು ನಿಂತಿದ್ದೀವಲ್ಲ, ಇದು ಡಿಸ್ಟರ್ಬೆನ್ಸ್ ಆಗಲ್ವ? ಅದಕ್ಕೇನಾಗಲ್ಲ ಸರ್. ಅಷ್ಟಕ್ಕೆಲ್ಲ ಅದಕ್ಕೆ ಗಾಬರಿಗೆ ಮತ್ತು ಸೌಂಡಿಗೆ ಎಲ್ಲ ಅಡ್ಜಸ್ಟ್ ಆಗಿರ್ಬೇಕು ಸರ್. ಹಂಗಿದ್ರೆ ನಡೀತೈತಿ. ಓಕೆ, ಅಂದರೆ ಈಗ ವಾಹನಗಳು ಸೌಂಡಿಗೆ ಇದು ಭಯ ಪಡುತ್ತೆ ಅಂತ? ಹಾಂ ಸರ್. ವಾಹನಗಳ ಸೌಂಡಿಗೆ ಹಿಂದ್ಗಡೆ ಮುಂದೆ ಹಾರನ್ ಹೊಡಿಯೋದು ಆ ಥರ ಎಲ್ಲ ಮಾಡ್ತಾರೆ ರೋಡ್ ಒಳಗೆ. ಹಂಗಾಗಿ ಈಗ ಮದುವೆ ಅಂತ ಇಂಥ ಫಂಕ್ಷನಲ್ಲೆಲ್ಲ ಅದಕ್ಕೂ ಕೂಡ ಕಟ್ತಾರಲ್ಲ, ಅಲ್ಲಿ ಆ ಥರ ಕ್ರೌಡ್ ಇರುತ್ತೆ ಅಂತ? ಹಾಂ, ಕ್ರೌಡ್ ಇರ್ತೈತೆ. ಮತ್ತು ಹಿಂದ್ಗಡೆ ಯಾರನ್ನ ಹೋಗಿ ಸಡನ್ ಮುಟ್ಟೋದು ಹಿಂಗಿದ್ದಾಗ ಹಿಂದ್ಗಡೆ ಎಲ್ಲ ಕಾಣಿಸ್ತದೆ ಸರ್. ಅದಕ್ಕೆ ಕಾಣಿಸ್ತೈತೆ. ಅಂದರೆ ಅದು ಹಿಂದಿನ ಭಾಗ ಕೂಡ ಕವರ್ ಆಗುತ್ತೆ ಪೂರ್ತಿ, ಅಲ್ಲಿಂದ ಅಲ್ಲಿವರೆಗೂ ಎಲ್ಲ ಕಾಣಿಸ್ತದೆ ಸರ್. ಹೌದ್ರಾ? ನಿಜ ಹೇಳ್ತಿದ್ರಿ? ನಿಜ. ಅಂದ್ರೆ ನಾವು ಈಗೇನು ಇದೀವಲ್ಲ, ಇಷ್ಟು ಮೇನ್ ಹಿಂದ್ಗಡೆ ಅಷ್ಟೇ ಕಾಣ್ತದೆ ಸರ್ ನಮಗೆ. ಕಣ್ಣು ಸೈಡ್ ಇರೋದ್ರಿಂದ ಹಿಂದ್ಗಡೆ ಪೂರ್ತಿ ಕಾಣ್ತದೆ ಸರ್. ಹಿಂದ್ಗಡೆ ಕೂಡ ಒಂದು 5-6 ಅಡಿ ಬಿಟ್ಟು ಅಲ್ಲಿಂದ ಪೂರ್ತಿ ಹಿಂದ್ಗಡೆ ಎಲ್ಲ ಕಾಣಿಸ್ತದೆ ಸರ್. ಓಹೋ, ಒಂದು 5-6 ಅಡಿ ಬಿಟ್ಟು ಅಲ್ಲಿಂದ ಪೂರ್ತಿ ಹಿಂದ್ಗಡೆ ಎಲ್ಲ ಕಾಣಿಸ್ತದೆ ಸರ್. ಓಹೋ, ಒಳ್ಳೆ ಇನ್ಫಾರ್ಮೇಶನ್ ಇದು, ನನಗೆ ಗೊತ್ತೇ ಇರಲಿಲ್ಲ ಇದು. ಹಂಗಾಗಿ ನೀವು ಸೈಡ್ ಪಟ್ಟಿ ಕಟ್ಟೋದು ಇಷ್ಟು ಕಟ್ಟಿದ್ರೆ ಜಸ್ಟ್ ಹಿಂಗೆ ನೇರವಾಗಿ ಕಾಣ್ಬೇಕು ಅಂತೇಳಿ ಅಷ್ಟೇ ಸರ್. ಅಂದರೆ ಒಂದು 4-5 ಅಡಿಯಿಂದ ಪೂರ್ತಿ ಹಿಂದ್ಗಡೆ ಎಲ್ಲ ಕಾಣಿಸ್ತದೆ ಸರ್. ಅದು 360 ಡಿಗ್ರಿ ಲೆನ್ಸ್ ಇದ್ದಂಗೆ. ಅದು ಕಿವಿನೂ ಟರ್ನ್ ಆಗ್ತಾವೆ ಅವು. ಈಗೇನು ಹಿಂಗೆ ಸ್ಟ್ರೈಟ್ ಇದಾವಲ್ಲ, ಅವು ಟರ್ನ್ ಆಗ್ತಾವೆ ನೋಡಿ, ನೀವು ಅಬ್ಸರ್ವ್ ಮಾಡ್ರಿ ಅವು. ಹಾಂ, ಅದೇನು ಈಗ ಹಿಂಗಿದೆಯಲ್ಲ? ವಾವ್, ಅಂದರೆ ಮುಂದಕ್ಕೆ ಅವಾಗಿನ ಕಾಲದಾಗೆಲ್ಲ ರಾಜರು ಆ ಕಿವಿ ನೋಡ್ಕೊಂಡು ಯುದ್ಧ ಮಾಡೋರು ಅನ್ಸೋದು. ಅಂದ್ರೆ ಏನದು ನೋಡ್ಕೊಂಡು ಯುದ್ಧ ಮಾಡೋದು? ಶತ್ರುಗಳು ಯಾಕಡೆ ಬಂದ ಭಾಗದಾಗ ಬರ್ತಾ ಇದಾರೆ ಅಂತೇಳಿ ಸೌಂಡ್ ನೋಡಿ ಕಿವಿ ಅಬ್ಸರ್ವ್ ಮಾಡೋದಂತ. ಅಂದ್ರೆ ಮನುಷ್ಯನಿಗೆ ಗೊತ್ತಾಗದೇ ಇರೋ ಅಂತ ಒಂದು ಸೌಂಡು ಕುದುರೆಗೆ ಗೊತ್ತಾಗ್ತದೆ.
ಅಂದ್ರೆ ಈ ಕಡೆ ಸೈಡ್ ಇತ್ತು ಅಂದ್ರೆ ಈ ಕಡೆಯಿಂದ ಬರ್ತಾ ಇದೆ, ಮುಂದಕ್ಕಿತ್ತ ಮುಂದೆ ಅದನ್ನ ನೋಡ್ಕೊಂಡು ಈ ಕಡೆ ಪೂರ್ತಿ ಬ್ಯಾಕ್ ಟರ್ನ್ ಕೂಡ ಆಗುತ್ತಲ್ಲ ಅದು ಬ್ಯಾಕ್ ಟರ್ನ್ ಪೂರ್ತಿ ಹಿಂಗಿದ್ದಿದ್ದು ಹಿಂಗಾಗತ್ತೆ ಸರ್ ಅದು. ಸರ್ ಅಮೀರ್ ಸರ್ ಅಂತೇಳಿ ಹಾರ್ಸ್ ರೈಡಿಂಗ್ ಮತ್ತೆ ಜಿಮ್ನಾಸ್ಟಿಕ್ ಎಲ್ಲ ಓನರ್ ಇವ್ರೆ. ಓಕೆ ಓಕೆ. ಅವರೇ ಇಲ್ಲಿ ಮಾಡ್ತಾ ಇರೋದು. ಮುಂಚೆ ಎಲ್ಲ ಈಗ 10 ವರ್ಷದಿಂದ ಅಲ್ಲಿ ತ್ರಿಶೂಲ್ ಬಂದ್ ಹತ್ರ ಮಾಡಿಸ್ತಾ ಇದ್ರು. ಅದಾದ್ಮೇಲೆ ಇಲ್ಲಿ ಇದು ಚಿಂದೋಡಿಲಿ ಎಲ್ಲ ಕಲ್ಯಾಣ ಮಂಟಪ ಐತಲ್ಲ, ಗ್ಯಾಸ್ ಏಜೆನ್ಸಿ ಅದ್ರ ಪಕ್ಕ ಮಾಡಿದ್ರು. ಎರಡು ಒಂದೇ ಹತ್ರ ಇರಲಿ ಅನ್ನೋ ಉದ್ದೇಶಕ್ಕೆ ಹಾರ್ಸ್ ರೈಡಿಂಗ್ ಮತ್ತೆ ಡಾನ್ಸ್ ಕ್ಲಾಸ್ ಇವಾಗ ಇಲ್ಲಿ ಎರಡು ಒಂದೇ ಹತ್ರ ಮಾಡಿರೋದು ಈಗ ಸ್ಟಾರ್ಟ್ ಮಾಡಿ. ಅಪ್ಪಿ ಟ್ರ್ಯಾಕಿಗೆ ಬಾ ಮತ್ತೆ. ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ ನಮಗೆ. ಸರ್ ನಮಸ್ತೆ, ನನ್ನ ಹೆಸರು ಆಮೀರ್ ಅಂತ, ದಾವಣಗೆರೆ ABCD ಡ್ಯಾನ್ಸ್ ಕ್ಲಾಸ್ ನಾನು ಪ್ರಾಪರೇಟರ್ ಮಾತಾಡ್ತಾ ಇರೋದು. ಲೈಕ್ ಇದು ಹಾರ್ಸ್ ರೈಡಿಂಗ್ ಕ್ಲಾಸಸ್ಸು ಮತ್ತು ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಒಂದು ಪ್ಯಾಷನ್ ಇತ್ತು ಒಂದು ಟೈಮಲ್ಲಿ ನನಗೆ ಸ್ಟಾರ್ಟ್ ಮಾಡ್ಬೇಕಂತೇಳಿ. ಏನೋ ಒಂದು ಫ್ಯಾಷನ್ನಾಗಿ ತೊಗೊಂಡಿದ್ರಿ? ಹೌದು, ಒಂದೇನೋ ಒಂದು ಪ್ಯಾಷನ್ನ ಒಂದು ಹಾಬಿಯಾಗಿ ಫಸ್ಟ್ ಹಾಬಿ ಇದ್ದಿದ್ದು ಪ್ಯಾಷನ್ ಇದ್ದದನ್ನು ಒಂದು ಬಿಸ್ನೆಸ್ ಆಗಿ ಈಗ ಮಾಡ್ತೀನಿ. ಬಿಸ್ನೆಸ್ ಹಾಕೊಂಡ್ರೆ ಎಕ್ಸ್ಪೀರಿಯನ್ಸ್ ಹೆಂಗಾಯ್ತು ನಿಮ್ಗೆ? ಸರ್ ಇದು ಫಸ್ಟ್ ನಾನೊಂದು ಅನಿಮಲ್ ಲವರ್ ಸರ್. ಹೇಳ್ಬೇಕಂದ್ರೆ ನಾನು ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಅಂದರೆ ನೀವು ಭಾಳ ಇಷ್ಟ. ಮುಂಚೆಯಿಂದನೂ ಸಣ್ಣವರಿದ್ದಾಗಿಂದನೂ ನಾಯಿಗಳು ಒಂದು 18-20 ನಾಯಿಗಳು ಇತ್ತು. ಈಗೆಲ್ಲ ಸ್ವಲ್ಪ ಕ್ಲಾಸಸ್ ಶಿಫ್ಟ್ ಆದಾಗ ಏನು ಮಾಡಿದ್ದೀವಿ, ಸ್ವಲ್ಪ ಎಲ್ಲ ಡಿಸ್ಪ್ಯಾಚ್ ಮಾಡಿದ್ದೀವಿ. ಮತ್ತೆ ಈಗ ಸದ್ಯಕ್ಕೆ ಒಂದಿದೆ, ಇನ್ನೂ 2 ಕುದುರೆ ಬರುತ್ತೆ. ಇನ್ನೆರಡು ಬರುತ್ತೆ ಸರ್? ಹಾಂ, ಇನ್ನೂ 2 ಬರುತ್ತೆ. ಓಕೆ, ಈಗಿರೋದು ಒಂದೇ ಒಂದು ಕುದುರೆ ಇದೆ. ಇದನ್ನ ಜಸ್ಟ್ ಒಂದು ನನ್ನ ಪ್ಯಾಷನ್ನ ಏನು ಮಾಡ್ತಾ ಇದೀವಿ ಈಗ ಟ್ರೈನಿಂಗ್ ಆಗಿ ಒಂದು ಕನ್ವರ್ಟ್ ಮಾಡಿದ್ರೆ. ಟ್ರೈನಿಂಗ್? ಹೌದು. ಈಗ ದಾವಣಗೆರೆಯಲ್ಲಿ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್? ದಾವಣಗೆರೆಯಲ್ಲಿ ನಾವು ಸ್ಟಾರ್ಟ್ ಮಾಡಿ ಹೆಚ್ಚು ಕಡಿಮೆ 4 ವರ್ಷ ಆಯಿತು. 4 ವರ್ಷ ಆಯಿತು. ಅಲ್ಲೊಂದು 3 ವರ್ಷ ಮಾಡಿ ಪ್ರೊಫೆಷನಲ್ ಆಗಿ ಸ್ಟಾರ್ಟ್ ಮಾಡಿದ್ರು. ಪ್ರೊಫೆಷನಲ್ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೊತ್ತವರೆಗೂ ನಮ್ಮ ಸರ್ ಎಲ್ಲ ಒಂದು ಇನ್ಫಾರ್ಮೇಷನ್ ಕೊಟ್ಟರು. ತುಂಬ ಇನ್ಫಾರ್ಮೇಷನ್ ಭಾಳ ಅದ್ಭುತವಾಗಿತ್ತು. ತಿಳಿಯದೇ ಇರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನೇ ಇವ್ರು ತಿಳಿಸ್ಕೊಟ್ರು. ಹಾಗಾಗಿ ನೆಕ್ಸ್ಟ್ ನಿಮ್ಮ ಹತ್ರ ಕೇಳೋ ಕ್ವಶನ್ ಅಂತ ಹೇಳಿದರೆ, ಈಗ ಒಬ್ಬ ಹಾರ್ಸ್ ರೈಡಿಂಗ್ ಕಲಿಬೇಕಂತ ಹೇಳಿರಿ, ರೈಡರ್ ಆಗ್ಬೇಕಂತ ಹೇಳಿರಿ, ಆ ರೈಡರ್ಗೆ ಎಂಥ ಕ್ವಾಲಿಟೀಸ್ ಇರಬೇಕು? ಕ್ವಾಲಿಟೀಸ್ ಯಾವ ಥರ ಇರಬೇಕು? ಇದು ಹಾರ್ಸ್ ರೈಡಿಂಗ್ ಅಂದರೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕಾಗತ್ತೆ ಅವರಿಗೆ. ಕುದುರೆ ಇಸ್ ನಾಟ್ ಅ ಈಸಿ ಥಿಂಗ್. ಲೈಕ್ ಅದು ಈಸಿ ಅಲ್ಲೇ ಅಲ್ಲ. ಅವ್ರಿಗೆ ಒಂದು ಛಲ ಇರಬೇಕು, ನಾನು ಕುದುರೆ ಇಟ್ಕೋಬೇಕು ಅಥವಾ ಕಟ್ಟಬೇಕು ಅಥವಾ ರೈಡಿಂಗ್ ಕಲಿಬೇಕು ಅಂತ ಅಂದರೆ ಅದೊಂದು ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಫಸ್ಟ್. ಅದಾದಮೇಲೆ ಕುದುರೆ ಹತ್ತಿತೀರಾ ಅಂತ ಅಂದರೆ ಮೆಂಟಲಿ ಫಸ್ಟ್ ಪ್ರಿಪೇರ್ ಆಗಿರ್ಬೇಕು, ಸ್ಟ್ರಾಂಗ್ ಇರಬೇಕಾಗುತ್ತೆ. ಸುಮ್ಮನೆ ಲೈಕ್ ಯಾರಾದರೂ ಮಾಡ್ತಾರೆ ಹಂಗೆ ಹಿಂಗೆ ಲೈಕ್ ಎಲ್ಲರಿಗೂ ಬರೋಂಥದ್ದು ಅಲ್ಲ. ಇದು ಎಲ್ಲ ಕಲಿಬೋದು, ಬಟ್ ಅದಕ್ಕೆ ಪರ್ಸನಲ್ ಆಗಿ ಇಂಟ್ರೆಸ್ಟ್ ಇರೋರು ಮಾತ್ರ ಬೇಗ ಚೆನ್ನಾಗಿ ಕಲಿತಾರೆ. ಅಂದರೆ ಈಗ ವೆಹಿಕಲ್ ಕಲಿಸಿದಷ್ಟು ಈಸಿ ಅಲ್ಲ ಅಂತ? ಇಲ್ಲ, ಅದಕ್ಕೊಂದು ಟ್ರೈನಿಂಗ್ ಇರುತ್ತೆ, ಪ್ರಾಪರ್ ಆಗಿ ಒಂದು ವೇ ಇರುತ್ತೆ. ಕಲಿಬೇಕಂತ ಅಂದ್ರೆ ಅದಕ್ಕೆ ಸಿಸ್ಟಮೆಟಿಕ್ ಆಗಿ ಹೋದ್ರೆ ಮಾತ್ರ ಪ್ರಾಪರ್ ಆಗಿ ರೈಡರ್ ಆಗ್ಬೋದು. ಈಗ ಸರ್ ಹೇಳಿದ್ರು 6 year ಇಂದ ಕಲಿಬಹುದು ಅಂತ ಹೇಳಿ, ಅಲ್ಲಿಂದ 60 ವರ್ಷ ನಮಗೆ ಆ ಮಕ್ಕಳ ಕೈಯಲ್ಲಿ ಏನಿರಬೇಕು, ಸ್ಟ್ರೆಂತ್ ಇರಬೇಕು. ಲೈಕ್ ಆ ಒಂದು ಕುದುರೆನ ಮಾಡೋ ಕೆಪಾಸಿಟಿ ಇರಬೇಕು. ಈಗ 7 to 8 years ಇರೋರಿಗೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಲೈಕ್ 6 years ಇಂದಾನೆ ನಾವು ಸ್ಟಾರ್ಟಿಂಗ್ ತಗೊಳ್ತೀವಿ. ಬಟ್ ಎಲ್ಲ ತರದ್ದು ಸೇಫ್ಟಿಯಿಂದ ಅವರಿಗೆ ಟ್ರೈನ್ ಅಪ್ ಸ್ಟಾರ್ಟ್ ಮಾಡ್ತೀವಿ. ಪ್ರಿಕಾಷನ್ಸ್ ಎಲ್ಲ ತಗೊಂಡಿದ್ದೀವಿ. ಓಕೆ, ಅದಾದ್ಮೇಲೆ ಅವ್ರಿಗೆ ಬಾಡಿ ಸ್ಟ್ರೆಂತ್ ಯಾವ ಥರ ಇರಬೇಕು ಅಂದರೆ ರೈಡರ್ದು? ಅವ್ರದ್ದು ಬಾಡಿ ಸ್ಟ್ರೆಂತ್ ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಕುದುರೆ ಇಟ್ಕೋಬೇಕಂತ ಅಂದ್ರೆ ಅವ್ರಿಗೆ ಒಳ್ಳೆ ಸ್ಟ್ರಾಂಗ್ ಇರಲೇಬೇಕು. ಫಸ್ಟ್ ಮೆಂಟಲಿ ಸ್ಟ್ರಾಂಗ್ ಇರಬೇಕು. ಯಾಕಂದ್ರೆ ಅದು ಕುದುರೆ ಮಿಷಿನ್ ಅಲ್ಲ. ಸೊ ಹಂಗಾಗಿ ಅದಕ್ಕೆ ನಾವು ಪೆಟ್ರೋಲ್ ಹಾಕ್ಸಿ ಓಡಿಸೋ ಅಂತ ವಸ್ತುನೂ ಅಲ್ಲ. ಇದಕ್ಕೆ ಏನು ಮಾಡ್ಬೇಕು, ನಾವು ಅದ್ರ ಜೊತೆ ಕನೆಕ್ಷನ್ ತಗೋಬೇಕಾಗುತ್ತೆ. ಹಾರ್ಸ್ ಜೊತೆ ಅವ್ರು ಕನೆಕ್ಟ್ ಆಗಬೇಕಾಗುತ್ತೆ, ರೈಡರ್ ಯಾರು ಇರ್ತಾರಲ್ಲ. ಸೊ ಅದ್ರ ಜೊತೆ ಮಾತಾಡ್ತಾ ಅದ್ರ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಿದ್ರೆ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಬರ್ತಾ 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 ಆಟೋಮೆಟಿಕಲಿ ನೀವೀಗ ನೋಡ್ತಾ ಇರ್ಬೋದು ಅವ್ರಿಗೆ ಅಲ್ಲಿ ಚೆನ್ನಾಗಿ ಕನೆಕ್ಟ್ ಆಗಿದೆ. ಅವ್ರಿದು 2ನೇ ವಾರ 3ನೇ ವಾರ ಇದೆ ಅವ್ರದ್ದು ರೈಡಿಂಗ್. 2 ವಾರ ಕಳೆದ್ಮೇಲೆ ಇದು 3rd week ರೈಡ್ ಮಾಡ್ತಾರೆ. ಸರ್, ಒಬ್ಬ ಕಂಪ್ಲೀಟ್ ಆಗಿ ರೈಡರ್ ಆಗ್ಬೇಕು ಅಂತ ಹೇಳಿದ್ರೆ ಇಷ್ಟೇ ದಿನ ಅಂತ ಐತಾ ಅಥವಾ ಅವ್ರ ಮೆಂಟಾಲಿಟಿ ಮೇಲೆ? ಲೈಕ್ ನಾವು ಕೋರ್ಸ್ ಆಗಿ ತಗೊಳ್ತಾ ಇದೀವಿ. ನಾವೇನ್ ಮಾಡ್ತೀವಿ, 1 ತಿಂಗಳು ಟೈಮಲ್ಲಿ ಪ್ರಾಪರ್ ಆಗಿ ನೀವು ಕಲಿಬಹುದು. ಬಟ್ ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಆದಂಗೆ ಏನಾಗಿದೆ, ಪರ್ಫೆಕ್ಷನ್ ಬರ್ತಾ ಹೋಗುತ್ತೆ. ಪರ್ಫೆಕ್ಷನ್ ಲೈಕ್ ಈಗ ಬೈಕ್ ಎಲ್ಲ ಕಲಿತಾರೆ, ಅದೆಲ್ಲ ಒಂದು 10 ದಿವಸ 15 ದಿವಸ ಅಂತ. ಹಾರ್ಸ್ ರೈಡಿಂಗಿಗೆ ಅಟ್ಲೀಸ್ಟ್ ನಿಮಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಂದು 15 ದಿವಸದಿಂದ 1 ತಿಂಗಳ ತನಕ ಬೇಕೇ ಬೇಕು ಸರ್ ಮಿನಿಮಮ್. ಅಟ್ಲೀಸ್ಟ್ ನೀವು ಒಂದು ರೈಡರ್ ಆಗಬೇಕು ಅಥವಾ ನೀವೊಂದು ಟ್ರೈನಿಂಗ್, ಬೇಸಿಕ್ ಟ್ರೈನಿಂಗ್ ಹೇಳ್ತೀನಿ. ಅಫಿಷಿಯಲ್ ಟ್ರೈನಿಂಗ್ ನೀವು ಪ್ರಾಕ್ಟೀಸ್ ಮಾಡ್ದಂಗೆ ಇದರಲ್ಲಿ ತುಂಬಾ ತರದ ವೆರೈಟೀಸ್ ಬರುತ್ತೆ ರೈಡಿಂಗ್ ಅಲ್ಲಿ. ಯಾವ ತರ ವೆರೈಟೀಸ್ ಇರ್ಬೋದು? ಸರಿ, ಕಾಂಪಿಟೇಷನ್ಸ್ ಮಾಡ್ತಾರೆ. ಲೈಕ್ ನಮ್ಮ ರೈಡಿಂಗ್ ಅಲ್ಲಿ ಏನಂತೀವಿ, ಲೈಕ್ ಫಸ್ಟ್ ಬಂದ್ಬಿಟ್ಟು ವಾಕ್ ಬರುತ್ತೆ, ಆಮೇಲೆ ಟ್ರಾಟ್ ಬರುತ್ತೆ, ಕ್ಯಾಂಟರ್ ಅಂತ ಬರುತ್ತೆ, ಆಮೇಲೆ ಗ್ಯಾಲಪ್ ಅಂತ ಬರುತ್ತೆ. ಮತ್ತೆ ಅದರಲ್ಲೇ ಕಾಂಪಿಟೇಷನ್ಸ್ಗಳು ಆರ್ಗನೈಸ್ ಮಾಡ್ತಾರೆ. ತುಂಬಾ ವೆರೈಟೀಸ್ ಎಲ್ಲ ಡಿಫ್ರೆಂಟ್ ಒಲಿಂಪಿಕ್ ಲೆವೆಲ್ ಎಲ್ಲ ಕಾಂಪಿಟೇಷನ್ಸ್ ಮಾಡ್ತಾರೆ. ಸೊ ಅದೆಲ್ಲ ಕಲಿಬೇಕು ಅಂತ ಅಂದ್ರೆ ಅವ್ರು ಪ್ರೊಫೆಷನಲ್ ಆಗಿ ಅದರಲ್ಲಿ ಐತಲ್ಲ ಟ್ರೈನಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡ್ದಂಗೆ ಅವರು ಮುಂದೆ ಹೋಗಕ್ಕೆ ಸಾಧ್ಯ. ಹಾಗಾದ್ರೆ ನೀವು ಎಷ್ಟು ಲೆವೆಲ್ ವರೆಗೂ ನೀವು ಕಲಿಸ್ತಾರೆ? ನಮ್ಮ 1 ತಿಂಗಳು ಕೋರ್ಸ್ ಅಲ್ಲಿ ನಾವು 4 ಲೆವೆಲ್ ತನಕ ಕಲಿಸ್ಕೊಡ್ತೀವಿ. ಒಂದೇ ತಿಂಗಳು 4 ಲೆವೆಲ್ ಬರುತ್ತೆ. ಲೈಕ್ ಫಸ್ಟ್ ವಾಕಿಂಗ್ ಕನ್ಫರ್ಮ್ ಆಗುತ್ತೆ. 1 week 10 days ಅಲ್ಲಿ ವಾಕಿಂಗ್ ಕಲಿತಾರೆ. ಟ್ರಾಟ್ ಅಂತ ಬರುತ್ತೆ. ಟ್ರಾಟ್ ಬಂದಾಗ ಏನಾಗುತ್ತೆ, ಕುದುರೆ ಸ್ವಲ್ಪ ಬಂಪ್ ಆಗ್ತಾ ಇರುತ್ತೆ, ಸ್ವಲ್ಪ ಫಾಸ್ಟ್ ಇರುತ್ತೆ. ಅರೌಂಡ್ ಲೈಕ್ 10 to 15 kilometers ಸ್ಪೀಡಲ್ಲಿ ಹೋಗುತ್ತೆ, ಸ್ವಲ್ಪ ಬಂಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಕ್ಯಾಂಟರ್ ಬರುತ್ತೆ. ಕ್ಯಾಂಟರ್ ಅಲ್ಲಿ ಏನಾಗುತ್ತೆ, ಕುದುರೆ ಇದೆಲ್ಲ ಓಡ್ತಾ ಇರುತ್ತೆ. ಅರೌಂಡ್ 30 to 40 kilometers
ಸ್ಪೀಡಲ್ಲಿ ನಾವು ಇಲ್ಲೇ ರಿಂಗ್ ಓಡಿಸ್ತೀವಿ. ಪರ್ ಅವರ್ ಹೇಳಕತ್ತೀರಾ ನೀವು ಈಗ? ಹೌದು ಹೌದು. ಪರ್ ಅವರಿಗೆ ಸ್ಟಾರ್ಟಿಂಗ್ ಅಲ್ಲಿ 10 to 15 ಆಗುತ್ತೆ. ಅದು ಟ್ರಾಟ್ ಅಲ್ಲೇ ನಾವು ಅಷ್ಟು ಕೊಡ್ತೀವಿ, ಯಾಕಂದ್ರೆ ನಾವು ಇಲ್ಲಿ ರಿಂಗಲ್ ಪ್ರಾಕ್ಟೀಸ್ ಕೊಡೋದ್ರಿಂದ ಅಷ್ಟಂತೂ ಮಿನಿಮಮ್ ಬೇಕೇ ಬೇಕು, ಸ್ಪೀಡ್ ಇರುತ್ತೆ. ಓಕೆ, ಈಗ 30 to 40 ಕಿಲೋಮೀಟರ್ಸ್ ಅಂದ್ರಲ್ಲ, ಈ ತರ ಒಂದು ಏರಿಯಾದಲ್ಲಿ ಆಗಲ್ಲ ಅವಾಗ? ಈ ತರ ಏರಿಯಾದಲ್ಲಿ 40 ಕಿಲೋಮೀಟರ್ ತನಕ ಓಡುತ್ತೆ. ಲೈಕ್ ಫಾಸ್ಟ್ ಆಗಿ ಓಡಿಸ್ತೀವಿ ಅಂದ್ರೆ, ಬಟ್ ನಮಗೆ ಇನ್ನೊಂದು ಸ್ವಲ್ಪ ಸ್ಪೇಸ್ ಚೆನ್ನಾಗಿದ್ರೆ ಅದು ಕನ್ವೀನಿಯಂಟ್ ಆಗಿ ಹೋಗುತ್ತೆ. ಅಂದ್ರೆ 20 ಕಿಲೋಮೀಟರ್ ಸ್ಪೀಡಲ್ಲಿ ಅಂತೂ ನಿಮಗೆ ಆರಾಮಾಗಿ ಕವರ್ ಮಾಡುತ್ತೆ. ಓಕೆ, ಅಂದ್ರೆ ಈಗ ಏನಿದೆ ಅಲ್ಲ ಇಷ್ಟು ಏರಿಯಾದಲ್ಲಿ 20 to 25 ಕಿಲೋಮೀಟರ್ ಸ್ಪೀಡ್ ತನಕ ಓಡುತ್ತೆ. ಹೌದು. ಅಂದ್ರೆ ಅದು ಕುದುರೆಗೆ ಯಾವುದೇ ರೀತಿ ಇದು ಡೈರೆಕ್ಷನ್ಸ್ ಮಿಸ್ ಆಗಲ್ವಾ? ಇಲ್ಲ ಆ ಥರ ಏನಿಲ್ಲ. ಬಿಕಾಸ್ ನಾವಿಲ್ಲಿ ಟ್ರೈನಿಂಗ್ ಏನ್ ಮಾಡಿರ್ತೀವಿ ಅಂದ್ರೆ ಅದಕ್ಕೆ ಲಂಜಿಂಗ್ ಅಂತ ಕೊಡ್ತಾರೆ, ಅವಾಗ ಇದೆಲ್ಲ ಓಡಿಸ್ತೀವಿ ನಾವು. ಕುದುರೆ ಏನಿಲ್ಲ, ಕ್ರಾಸ್ ಅಲ್ಲಿ ಗ್ರಿಪ್ ಎಲ್ಲ ಸಿಗುತ್ತೆ, ಆರಾಮಾಗಿ ಓಡುತ್ತೆ. ಏನು ಆ ಥರ ಏನು ಕುದುರೆ ಗ್ರಿಪ್ ಸಿಗುತ್ತೆ. ಈಗ ರೈಡರ್ಗೆ ಆ ಥರ ಗ್ರಿಪ್, ಅದು ರೈಡರಿಗೆ ಅದೇ ಪ್ರಾಕ್ಟೀಸ್ ಮಾಡಿಸ್ತೀವಿ ನಾವು. ಇಲ್ಲಿ ಸಣ್ಣದ್ರಲ್ಲಿ ಏನು ಹೇಳ್ಕೊಡೋದು ಮೇನ್ ಅಂದ್ರೆ, ನಾವು ಅವ್ರು ಯಾವ ತರ ಟರ್ನಿಂಗ್ಸ್ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಯಾವ ತರ ಸ್ಟಾಪ್ ಮಾಡಬೇಕು, ಯಾವ ತರ ಹತ್ತೋದು ಇಳಿಯೋದು ಎಲ್ಲ ತರದನ್ನು ಹೇಳ್ಕೊಡ್ತಾರೆ. ಈಗ ಟ್ರ್ಯಾಕ್ ಅಲ್ಲಿ ಎಲ್ಲ ಕಾಂಪಿಟೇಷನ್ ಎಲ್ಲ ಮಾಡ್ತಾರಲ್ಲ, ಅದು ಯಾವ ರೀತಿ ಅಂತ? ಟ್ರ್ಯಾಕ್ ಅಲ್ಲಿ ಓಡೋದು 4th ಲೆವೆಲ್, ಅದು ಗ್ಯಾಲಪ್ ಅಂತ ಹೇಳ್ತೀವಿ. ಟ್ರ್ಯಾಕ್ ಅಲ್ಲೆಲ್ಲ ಮಾಡಿದಾವಲ್ಲ, ಅದಕ್ಕೆಲ್ಲ ನಾವು ಇಲ್ಲಿ ಜಸ್ಟ್ ಹೇಳ್ಕೊಡ್ತೀವಿ ನಾಲೆಡ್ಜ್ ನ. ಬಟ್ ನಮ್ದು ರಿಂಗ್ ಅಲ್ಲಿ ನಾವು ಬೇಸಿಕ್ ಅಷ್ಟೇ ಕೊಡ್ತೀವಿ, ಯಾಕಂದ್ರೆ ಸ್ವಲ್ಪ ಹೈಲಿ ರಿಸ್ಕ್ ಬೇಡ ಅಂತ ಹೇಳಿ. ಅದು ಹೋದಂಗೆಲ್ಲ ನಿಮಗೆ ಅರೌಂಡ್ 70-80 ಕಿಲೋಮೀಟರ್ ಸ್ಪೀಡ್, 70-80 ಕಿಲೋಮೀಟರ್ ಸ್ಪೀಡ್ ತನಕನೂ ಓಡುತ್ತೆ. ಈಗ ಇದಕ್ಕೆ ಈ ಟ್ರ್ಯಾಕ್ ಬೆಸ್ಟಾ ಅಥವಾ ನಿಮಗೆ ಹೇಳೋದು ಈಗೆಲ್ಲ ಸಿಮೆಂಟು ಮತ್ತೆ ಡಾಂಬರ್ ರೋಡ್? ಇಲ್ಲ ಅದಕ್ಕೆ ಸಾಫ್ಟ್ ಟ್ರ್ಯಾಕೇ ಬೇಕು. ಸಿಮೆಂಟ್ ಡಾಂಬರ್ ಇವೆಲ್ಲ ಆರ್ಟಿಫಿಷಿಯಲ್ ಆಗುತ್ತೆ. ಸೊ ಅವೆಲ್ಲ ಡೆಫಿನೆಟ್ಲಿ ಅದು ಕಾಲು ಕೈ ಎಲ್ಲ ಮೀನ್ಸ್ ಲೆಗ್ಸ್ ಎಲ್ಲ ಪೇನ್ ಆಗುತ್ತೆ, ತುಂಬಾ ಪೇನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಮೆಂಟ್ ರೋಡ್ ಅಲ್ಲಿ ಸ್ಕಿಪ್ ಆಗೋ ಚಾನ್ಸಸ್ ಏನಾದ್ರು ಇರುತ್ತೆ? ಸಿಮೆಂಟ್ ರೋಡ್ ಅಂತ ಅಂದ್ರೆ ನಾವು ಕುದುರೆಯಲ್ಲಿ ಯಾವತ್ತು ನಾಲ್ ಹಾಕ್ತಾರೆ, ಲೈಕ್ ಹಾರ್ಸ್ ಶೂ ಹಾಕ್ತಿವಿ. ಸೊ ಅದೇನಾಗುತ್ತೆ, ಸಿಮೆಂಟ್ ರೋಡ್ ಆಗ್ಲಿ ಟಾರ್ ರೋಡ್ ಆಗ್ಲಿ ಏನಾಗುತ್ತೆ, ಸ್ಲಿಪ್ ಆಗುತ್ತೆ ಅಥವಾ ಇದು ಸಿಗಲ್ಲ, ಅದಕ್ಕೆ ಏನಾದ್ರು ಗ್ರಿಪ್ ಸಿಗಲ್ಲ. ಆರ್ಟಿಫಿಷಿಯಲ್ ನೀವು ಮಡ್ ರೋಡ್ ಅಲ್ಲಿ ಅಥವಾ ಬೀಚ್ ಸೈಡ್ ಅಲ್ಲಿ ಎಲ್ಲಾದ್ರೂ ಓಡಿಸ್ತೀರಾ ಅಂದ್ರೆ ನ್ಯಾಚುರಲ್ ಇವತ್ತು ಮಣ್ಣಲ್ಲಿ ಕುದುರೆ ಓಡ್ದಂಗೆ ಸಿಮೆಂಟ್ ರೋಡ್ ಅಲ್ಲಿ ಓಡುತ್ತೆ. ಬಟ್ ಕಾಲಲ್ಲಿ ಸ್ಟ್ರೆಂತ್ ಇರಲ್ಲ, ಬೇಗ ಎಷ್ಟಾಗುತ್ತೆ ಅಷ್ಟು ಬೇಗ ಕುದುರೆ ಕಾಲು ಹಾಳಾಗ್ಬಿಡ್ತವೆ. ಈಗ ಇದು ಮಣ್ಣಿಗೆ ಏನಾದ್ರು ಮಿಕ್ಸ್ ಮಾಡ್ತೀರಾ ಅಥವಾ ನಾರ್ಮಲ್? ಇದರಲ್ಲಿ ನಾವು ಸ್ಯಾಂಡ್ ಮಿಕ್ಸ್ ಮಾಡಿದೀವಿ ಈ ಮಣ್ಣಲ್ಲಿ. ಮರಳು ಎಷ್ಟಿರುತ್ತೆ ಅಷ್ಟು ಸಾಫ್ಟ್ ಚೆನ್ನಾಗಿ. ಅಂದ್ರೆ ಕುದುರೆ ಮರಳಿದಷ್ಟು ಅಂದ್ರೆ ಕಾಲ್ ಸಿಕ್ಕಾಕೊಳ್ಳುತ್ತಲ್ಲ, ಅದಕ್ಕೆ ಇಲ್ಲ ಗ್ರಿಪ್ ಸಿಗುತ್ತೆ. ಕಾಲ್ ಸಿಕ್ಕಾಕೊಳ್ಳಲ್ಲ, ಅದು ಗ್ರಿಪ್ ಇರುತ್ತೆ. ಮರಳು ಹಾಕಿದ್ರೆ ಚೆನ್ನಾಗಿ. ಇನ್ ಕೇಸ್ ಅದಕ್ಕೆ ಹೋಗ್ಬೇಕಾದ್ರೂ ಏನೋ ನಮಗೆ ಈ ತರ ಹಾರ್ಡ್ ಕಲ್ಲಿಲ್ಲ, ಇನ್ನೊಂದ್ ಸ್ವಲ್ಪ ಫಿಲ್ಟರ್ ನಡೀತಾ ಇದೆ, ಇದ್ರ ಮೇಲೆ ಮತ್ತೆ ಇನ್ನೊಂದ್ ಲೇಯರ್ ಮರಳು ಹಾಕ್ತಾರೆ. ಹೌದು. ಈಗ ಅದಕ್ಕೆ ಏನಾದ್ರು ವಿಟಮಿನ್ಸ್ ಆಡ್ ಮಾಡ್ತೀರಾ ಅಥವಾ ನಾರ್ಮಲ್? ಇಲ್ಲ ನಾನು ನಾರ್ಮಲ್ ಆಗೇ ಇರುತ್ತೆ. ಆತರ ಏನು, ಯಾಕಂದ್ರೆ ನಮ್ ಕ್ಲಾಸ್ ಅಲ್ಲಿ ಕಲಿತಿರೋ ಮಕ್ಕಳಿಗೆ ಬೀಳೋ ಚಾನ್ಸಸ್ ತುಂಬಾ ರೇರ್. ಇಲ್ಲಿ ತನಕನೂ ಯಾರು ಬಿದ್ದಿಲ್ಲ. ಸೊ ಅದಕ್ಕೇನ್ ಬೇಕಾಗಲ್ಲ, ಲೈಕ್ ಅದಕ್ಕೆ ಸಾಫ್ಟ್ ಇದ್ರೆ ಸಾಕು. ಎಷ್ಟು ಸಾಫ್ಟ್ ಇರುತ್ತೆ ಕುದುರೆ ಕಾಲು ಅಷ್ಟು ಚೆನ್ನಾಗಿರುತ್ತೆ. ಓಕೆ, ಈಗ ಕುದುರೆ ಕಲಿತಾ ಅಂದ್ರೆ ರೈಡಿಂಗ್ ಕಲಿತಾ ರೈಡರ್ಗೆ ಒಂದು ವೆಯ್ಟ್ ಆಗಿರ್ಬೋದು, ಕ್ಯಾಲರೀಸ್ ಆಗಿರ್ಬೋದು, ಈ ತರ ಕಡಿಮೆ ಆಗುತ್ತೆ. ಇದನ್ನ ನಾವು ಕಾರ್ಡಿಯೋ ಎಕ್ಸರ್ಸೈಸ್ಗೆ ಪ್ರಿಫರ್ ಮಾಡ್ತೀವಿ. ತುಂಬಾ ದಪ್ಪ ಇರೋರಿಗೆ ಮತ್ತೆ ಥೈಸ್ ವರ್ಕೌಟ್, ಕಾರ್ಡಿಯೋ ವರ್ಕೌಟ್ ಎಲ್ಲ ತುಂಬಾ ಚೆನ್ನಾಗುತ್ತೆ. ಅವ್ರಿಗೆ ಪ್ರಾಕ್ಟೀಸ್ ಕೂಡ ಅದರಲ್ಲಿ ಮಾಡ್ತಾ ಏನಾಗುತ್ತೆ, ಅವ್ರಿಗೆ ಅದು ಬಾಡಿ ವೇಟ್ 100% ಇಳಿದೆ. ಯಾಕಂದ್ರೆ ಇದು ಫಿಸಿಕಲ್ ಎಕ್ಸರ್ಸೈಸ್ ಲೆಕ್ಕದಲ್ಲಿ ತಗೊಂಡ್ರೆ ನಿಮಗೆ ಥೈಸ್ ವರ್ಕೌಟ್ ಮತ್ತೆ ಹಿಪ್ ವರ್ಕೌಟ್ ಎಲ್ಲ ಚೆನ್ನಾಗುತ್ತೆ. ಓವರ್ ಆಲ್ ಬಾಡಿ ವರ್ಕೌಟ್ ಆಗುತ್ತೆ. ಬಟ್ ಬೇಸಿಕ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ವರ್ಕೌಟ್ಸ್ ಎಲ್ಲ. ಈಗ ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೆ ಕಾಲ್ ಥೈಸ್ ಇದೆಯಲ್ಲ ಟೈಟ್ ಇಟ್ಕೋಬೇಕಾಗುತ್ತೆ. ಅದು ಹಿಡ್ಕೊಂಡು ಏನಾಗುತ್ತೆ, ಆಟೋಮೆಟಿಕ್ ಮಸಲ್ಸ್ ಟೈಟ್ ಆಗ್ತಾ ಬರುತ್ತೆ. ಅದಾದ್ಮೇಲೆ ಮೂವ್ ಮಾಡ್ತಾ ಮತ್ತೆ ಹ್ಯಾಂಡ್ ಈ ತರ ಇಟ್ಕೊಂಡಿದ್ರೆ ಅದರಿಂದ ಶೋಲ್ಡರ್ಸ್ ಸ್ಟ್ರಾಂಗ್ ಆಗುತ್ತೆ. ಹೌದು, ಟೋಟಲ್ ಬಾಡಿ ವರ್ಕೌಟ್ ಅಂತಾನೆ ಹೇಳ್ಬೋದು. ಈಗ ಟ್ರೈನಿಂಗು ಆಯ್ತು, ಈ ಕಡೆ ಬಾಡಿ ವರ್ಕೌಟ್. ಮೇನ್ ಫಿಸಿಕಲ್ ಎಕ್ಸರ್ಸೈಸ್ ಸರ್ ಇದು. ಟ್ರೈನಿಂಗ್ ಆಮೇಲೆ, ಯಾಕಂದ್ರೆ ನಿಮಗೆ ಆ ಫಿಸಿಕ್ ಇಲ್ಲ ಅಂತ ಅಂದ್ರೆ ನೀವು ಅದು ರೈಡ್ ಮಾಡಕ್ ಬರೋದಿಲ್ಲ, ಸ್ಟ್ರಾಂಗ್ ಇರಬೇಕು. ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಸ್ವಲ್ಪ ಬ್ಯಾಕ್ ಪೇನ್ ಇರೋರು ಅದೆಲ್ಲ ಟ್ರೈ ಮಾಡ್ತಾರೆ. ಬಟ್ ಅವ್ರು ವಾಕಿಂಗ್ ಮಾಡ್ಬೋದು, ಸ್ವಲ್ಪ ಟ್ರಾಟಿಗೆ ಹೋದಲ್ಲೆಲ್ಲ ಏನಾಗುತ್ತೆ, ಅದು ಬಂಪ್ ಆಗೋದ್ರಿಂದ ಏನಾಗುತ್ತೆ, ಬಾಡಿ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು, ಏಜ್ಡ್ ಪರ್ಸನ್ಸ್ ಅಂದ್ರೆ ಈಗ ಸ್ಟಾರ್ಟಿಂಗು ಬೇಸಿಕ್ ಇಂದ ಈಗ ನೀವು ಹೇಳಿದ್ರಲ್ಲಿ ಬಂಪ್ ಆಗುತ್ತೆ ಅಂತ ಹೇಳಿದ್ರೆ, ಆ ಲೆವೆಲ್ಗೆ ಬರೋಷ್ಟೊತ್ತಿಗೆ ಅವರಿಗೆಲ್ಲ ಬಾಡಿ ಸ್ವಲ್ಪ ಫಿಟ್ ಇರಲೇಬೇಕು ಸರ್. ಯಾಕಂದ್ರೆ ಬಾಡಿ ಪೇನ್ಸ್ ಇದೆ, ಜಾಯಿಂಟ್ಸ್ ಪೇನ್ಸ್ ಇದೆ ಅಂತ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಮತ್ತೆ ಲೈಕ್ ಎಕ್ಸರ್ಸೈಸ್ ತರ ತಗೊಂಡು ನೀವು ಸ್ಟಾರ್ಟ್ಅಪ್ ಮಾಡ್ಕೊಳ್ತೀರಾ ಅಂದ್ರೆ 100% ನೀವು ಸ್ವಲ್ಪ ಪ್ರಾಕ್ಟೀಸ್ ಆದ್ಮೇಲೆ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ಬೋದು. ಶಬಾಷ್ ಮಾಡು. ಅಣ್ಣ ಅವ್ನಿಗೆ ಸುಮ್ಮನೆ ಹಂಗೆ ಅಡ್ಜಸ್ಟ್ ಮಾಡ್ತಾ ಇರಿ, ಸ್ಯಾಡಲ್ಸ್ನ ಇಳಿಸ್ಬಿಡ್ರಿ, ಹಂಗೆ ಸ್ವಲ್ಪ ಬೇಗ ತಗೋ. ಸರ್, ಈಗ ಇವು ರೈಡರ್ಗೆ ಹೇಳಿದ್ರಲ್ಲ, ರೈಡರಿಗೆ ಯಾವ ರೀತಿಯಾಗಿ ಒಂದು ಹೆಲ್ಪ್ ಆಗ್ಬೋದು ಈ ರೈಡಿಂದ, ಟ್ರೈನಿಂಗ್ ಇಂದ? ಸರ್, ಫಸ್ಟ್ ಆಫ್ ಆಲ್ ಏನಂದ್ರೆ, ಇಲ್ಲಿ ಏನು ನಾವು ಹತ್ತಬೇಕಾದ್ರೆ ಇಲ್ಲಿ ಇದನ್ನ ನಾವು ಸ್ಯಾಡಲ್ಸ್ ಅಲ್ಲಿ ಇಲ್ಲಿ ಕಾಲಿಟ್ಟು ಹತ್ತಿದ್ದೀವಲ್ಲ, ಇಲ್ಲಿ ಹತ್ತಬೇಕಂತ ಅಂದ್ರೆ ನಾವು ಅರೌಂಡ್ ಇಲ್ಲಿಂದ ಗ್ಯಾಪ್ ಎಷ್ಟಿದೆ, 3 to 4 feet ಇದೆ. ಹೌದು, 3 to 4. ಅವ್ನು ಹತ್ತಬೇಕಂತ ಅಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಅವನಿಗೆ ಅದು ಸ್ಟ್ರೆಂತ್ ಬೇಕೇ ಬೇಕು ಹತ್ತಬೇಕಂತ ಅಂದ್ರೆ. ಇಟ್ಸ್ ನಾಟ್ ಈಸಿ. ಇಟ್ಕೊಂಡು ಚೇರ್ ಇಟ್ಕೊಂಡು ಹತ್ಸಲ್ಲ ಸರ್. ಅವ್ರು ಏನ್ ಮಾಡ್ಬೇಕು, ಒಂದ್ ಜಂಪ್ ಮಾಡಿ ಹತ್ಬೇಕು, ಇಲ್ಲ ಇಲ್ಲಿ ತನಕ ಸ್ಟ್ರೆಚ್ ಮಾಡಿ ಕಾಲಿಟ್ಟು, ಹೌದು, ಡಬಲ್ ಜಂಪ್ ಮಾಡಿ ಹತ್ತಬೇಕು. ಅದು
ನಾವ್ ಹೇಳೋದು ಅವ್ರದ್ದು ಪ್ರಾಪರ್ ಆಗಿ ಸ್ಟ್ರೆಂತ್ ತೋರಿಸುತ್ತೆ. ಓಕೆ. ಅವ್ರೇನ್ ಜಂಪ್ ಮಾಡಿ ಹತ್ತುತ್ತಾರಲ್ಲ, ಜಂಪ್ ಮಾಡಿ ಹತ್ತೋದು, ಜಂಪ್ ಮಾಡಿ ಇಳಿಯೋದು, ಅದು ಸ್ಟ್ರೆಂತ್ ತೋರಿಸುತ್ತೆ. ನೀವು ಅಲ್ಲಿಂದಾನೇ ನೀವು ಅನ್ಕೋಬಹುದು ಎಷ್ಟು ಸ್ಟ್ರೆಂತ್ ಬೇಕಾಗುತ್ತೆ ಮತ್ತೆ ಅಂತ ಹೇಳಿ. ಚೇರ್ ಇಟ್ಟು ಹತ್ತೋದು ಇದೆಲ್ಲ ಕಾಮನ್ ಆಯ್ತು. ಇವೆಲ್ಲ ಟೂರಿಸಮ್ಗೆ ಹೋದಾಗ ಅಥವಾ ಏನಾದ್ರು ಒಂದ್ ಸುಮ್ನೆ ರೈಡ್ ಮಾಡ್ತಾರೆ ಅಂತ ಅಂದ್ರೆ ಚೇರ್ ಇಟ್ಟು ಹತ್ಬೋದು. ಬಟ್ ನಾವ್ ಹೇಳ್ಕೊಡೋದು ಫಸ್ಟ್ ಏನಂದ್ರೆ ಇಲ್ಲಿ ಕಾಲಿಟ್ಟು ಹತ್ಬೇಕು, ಇಲ್ಲ ಜಂಪ್ ಮಾಡಿ ಹತ್ಬೇಕು. ಅದಾದ್ಮೇಲೆ ಏನಾಗುತ್ತೆ ಅವ್ರಿಗೆ ವರ್ಕೌಟ್ ನಾವು ಹೆಂಗ್ ಹೇಳ್ತೀವಿ ಅಂದ್ರೆ ಫಸ್ಟ್ ನೀಸ್ನ ಟೈಟ್ ಇಟ್ಕೋಬೇಕಾಗುತ್ತೆ. ಇದೇನಿದೆಯಲ್ಲ ನೀಸು ಈ ಸೆಡಲ್ಸಿಗೆ ಇದೇ ಗ್ರಿಪ್ ಸಿಗುತ್ತೆ ಸರ್, ಮೇನ್ ಗ್ರಿಪ್ಪೇ ಇಲ್ಲಿ ಸಿಗುತ್ತೆ. ಅದಾದ್ಮೇಲೆ ಹೀಲ್ಸ್ನ ಸ್ಟ್ರೈಟ್ ಇಟ್ಕೊಂಡು ಬ್ಯಾಲೆನ್ಸಿಂಗ್ ಬಾಡಿ ಇದೇನಿದೆಯಲ್ಲ ಬಾಡಿ ಪೋಸ್ಟರ್ ಇದೆಯಲ್ಲ ಇಲ್ಲಿ ನೋಡಿ ಅವ್ನು ಕೂತ್ಕೊಂಡಿದಾರಲ್ಲ ಸ್ಟ್ರೈಟ್ ಇರಬೇಕು, ಫುಲ್ ಸ್ಟ್ರೈಟ್ ಇರಬೇಕು. ಹಿಂಗೆ ಶೋಲ್ಡರ್ ಬೆಂಡ್ ಇದೆ ಅಂತ ಅಂದ್ರೆ ಏನಾಗುತ್ತೆ ಪೋಸ್ಟರ್ ಹಾಳಾಗ್ತಾ ಹೋಗುತ್ತೆ ಮತ್ತೆ ಬಾಡಿ ಡೌನ್ ಆಗ್ಬಿಡುತ್ತೆ. ಈ ಪೋಸ್ಟರ್ನ ಮೇಂಟೈನ್ ಮಾಡ್ಕೊಂಡು ಹಿಪ್ ಮೂವ್ಮೆಂಟ್ ಮಾಡ್ಕೊಂಡು ನೀಸ್ನ ಟೈಟ್ ಇಟ್ಕೊಂಡಾಗ ಏನಾಗುತ್ತೆ ಪ್ರಾಪರ್ ಪೊಸಿಷನ್ ಅಲ್ಲಿ ಇಲ್ಲಿಂದ ವರ್ಕೌಟ್ ಆಗ್ತಾ ಬರುತ್ತೆ ಬಾಡಿ. ಆಮೇಲೆ ಥೈಸ್ ವರ್ಕೌಟ್, ಥೈಸ್ ಆದ್ಮೇಲೆ ಇಲ್ಲಿ ಒಂದು ಏನಾದ್ರು ಫ್ಯಾಟ್ ಇತ್ತು, ಕೊಲೆಸ್ಟ್ರಾಲ್ ಇತ್ತು ಅಂತ ಅಂದ್ರೆ ಆಟೋಮೆಟಿಕಲಿ ಹಿಪ್ ಮೂವ್ಮೆಂಟ್ ಇರುತ್ತೆ ಹಾರ್ಸ್ ರೈಡಿಂಗ್ ಮಾಡ್ಬೇಕಾದ್ರೆ ಆಟೋಮೆಟಿಕ್ ಅದು ಕರೆಕ್ಟ್ ಹೋಗುತ್ತೆ. ಆ ಥರ ಆಗುತ್ತೆ. ಆಮೇಲೆ ಶೋಲ್ಡರ್ ಇನ್ನೇನು ರೇಂಜ್ ಇಟ್ಕೋಬೇಕು ಸ್ಟ್ರಾಂಗ್ ಆಗಿ. ಸೊ ಅವಾಗ ಏನಾಗುತ್ತೆ ಶೋಲ್ಡರ್ ಆಟೋಮೆಟಿಕ್ ಶಕ್ತಿ ಬರ್ತಾ ಹೋಗುತ್ತೆ. ಓಕೆ. ಈಗ ರೈಡರ್ದು ದೃಷ್ಟಿ ಏನಾದರೂ ಚೇಂಜ್ ಆಗ್ಬೋದಾ? ಅಂದ್ರೆ ದೃಷ್ಟಿ ಇಂಪಾರ್ಟೆಂಟ್ ಏನಾರು ಆ ಥರ ರೈಡರ್ ಅಲ್ಲಿ ಏನು ದೃಷ್ಟಿ ಅಂತ ಏನು ಇರಲ್ಲ. ಲೈಕ್ ರೈಡಿಂಗ್ ಮಾಡ್ತಾ ಮಾಡ್ತಾ ಅವರು ಕಾನ್ಫಿಡೆನ್ಸ್ ಮತ್ತೆ ಎನರ್ಜಿ ಲೆವೆಲ್ ಸ್ಟಾಮಿನಾ ಡೆವಲಪ್ ಆಗುತ್ತೆ. ಆ ಥರ ದೃಷ್ಟಿ ಅಂತ ಏನೂ ಇಲ್ಲ. ಲೈಕ್ ವಿಷನ್ಸ್ ಎಲ್ಲ ಈಗೇನು ಹುಡುಗರಿಗೆಲ್ಲ ಚೆನ್ನಾಗೇ ಇರುತ್ತೆ, ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಓಕೆ. ಇನ್ನೊಂದ್ಸತಿ ಮಾಡಿ ಹೀಲ್ಸ್ ಡೌನ್ ಈ ಥರ ಫ್ರಂಟ್ ಫುಟ್ಟಲ್ಲಿ ಇಟ್ಕೊಳ್ತಾರೆ ಕಾಲನ್ನ. ಕೂತ್ಕೋ ಕ್ಲೀನಾಗೆ, ರೇಂಜ್ ಹಿಡ್ಕೊ, ಈ ಥರ ಇಟ್ಕೋಬೇಕು. ಹೌದು, ಈ ಥರ ಫ್ರಂಟ್ ಫುಟ್ಟಲ್ಲಿ ಇಟ್ಕೋಬೇಕಾಗುತ್ತೆ. ಶೂ ಹಾಕ್ಲೇಬೇಕಾ? ಕಂಪಲ್ಸರಿ ಇರುತ್ತೆ, ಶೂಸ್ ಕಂಪಲ್ಸರಿ ಇರುತ್ತೆ. ಇನ್ ಕೇಸ್ ಕಾಲೇನಾದರೂ ನೆಕ್ಸ್ಟ್ ಏನಾದರೂ ಫಾಸ್ಟ್ ಓಡಬೇಕಾದ್ರೆ ಇಲ್ಲೆಲ್ಲ ಬಡಿಯೋ ಚಾನ್ಸಸ್ ಇರುತ್ತೆ, ಮೆಟಲಿಕ್ ಇರುತ್ತಲ್ಲ. ಸೊ ಹಂಗಾಗಿ ಶೂಸ್ ಕಂಪಲ್ಸರಿ. ನಾವು ಸ್ವಲ್ಪ ಏನಿದ್ರು ಸ್ವಲ್ಪ ಫ್ರೆಂಡ್ಲಿಯಾಗಿ ಬರೀ ಮಾತಲ್ಲೇ ಓಡಬೇಕು, ಕುದುರೆ ಮಾತಲ್ಲೇ ಅವರಿಗೆ ಕನೆಕ್ಟ್ ಆಗಬೇಕು, ಆ ಥರ ಸ್ವಲ್ಪ ಟ್ರೈನ್ ಮಾಡ್ತೀವಿ ಮಕ್ಕಳಿಗೆಲ್ಲ. ಏನೋ ಹೇಳ್ತಾ ಇದ್ದಾರೆ ಅವರು ಗೋ ಓರಿಯೋ ಅಂತ ಹೇಳ್ತಾರೆ. ಲೈಕ್ ಅದ್ರ ಹೆಸರನ್ನ ಏನ್ ಮಾಡ್ತಾರೆ, ಲೈಕ್ ಗೋ ಓರಿಯೋ ಅಂದ್ರೆ ಆ ಕುದುರೆನ ಗೋ, ವಾಕ್, ಸ್ಟಾಪ್ ಇವೆಲ್ಲ ಸ್ವಲ್ಪ ಏನಿದ್ರು ಬರೀ ಮಾತಲ್ಲೇ ಅವರಿಗೆ ಟ್ರೈನಿಂಗ್ ಕೊಡ್ತಾವೆ. ಅಂದ್ರೆ ಇದನ್ನೆಲ್ಲ ನೀವು ಅವರು ಸ್ಟಾರ್ಟಿಂಗ್ ಯಾವಾಗ ಜಾಯ್ನ್ ಆಗ್ತಾರೆ ಅವಾಗಿಂದ ಬೇಸಿಕ್ ವಾಕ್ ಅಂತ ನಾವು ಕಂಟಿನ್ಯೂ ಹೇಳ್ತಾ ಇರ್ರಿ, ಮತ್ತೆ ಸೌಂಡ್ ಮಾಡ್ತಾ ಇರ್ರಿ. ಅದಕ್ಕೆ ಎಷ್ಟು ನೀವು ಕನೆಕ್ಷನ್ ತೋರಿಸ್ತಾ ಹೋಗ್ತಿರೋ ಅಷ್ಟು ನಿಮಗೆ ಅದು ನಿಮಗೆ ರೈಡಿಂಗ್ ಅಂದ್ರೆ ಕುದುರೆ ಮತ್ತೆ ರೈಡರ್ ಮತ್ತೆ ಕನೆಕ್ಟಿವಿಟಿ ಬೇಕೇ. ಅಂದ್ರೆ ಅದೇ ಒಂದ್ ಕಡೆಗೆ ಅದೇ ಒಂದ್ ಮನಸ್ಸಿಲ್ಲ. ನೀವು ಸುಮ್ಮನೆ ಕೂತ್ಕೊಂಡು ಅದೇ ಹೇಳಿದಾರೆ ಲೈಕ್ ವೆಹಿಕಲ್ ಓಡಿಸಿದಾಗ ನಾವು ಸುಮ್ಮನೆ ಕೂತ್ಕೊಂಡು ಓಡಿಸೋದ್ ಬರೋದಿಲ್ಲ. ಇದನ್ನ ಒಟ್ಟು ಕನೆಕ್ಟಿವಿಟಿ ರೆಗ್ಯುಲರ್ ಇರಬೇಕು, ಬೇಕೇ ಬೇಕು. ಅದನ್ನ ಹತ್ತಿ ಇಳಿಯೋವರೆಗೂ ಆ ರೀತಿ ಬೇಕು. ದಾವಣಗೆರೆಯಲ್ಲಿ SS ಲೇಔಟ್ ಇದು ಏನು ಕುಮುದ ಹಾಸ್ಪಿಟಲ್ ಇನ್ಸ್ಟಿಟ್ಯೂಷನ್ ಇದೆ, ನರ್ಸಿಂಗ್ ಇನ್ಸ್ಟಿಟ್ಯೂಷನ್, ಅದ್ರ ಪಕ್ಕದಲ್ಲಿ ಈಗ ಮಾಡ್ತಾ ಇದೀವಿ. ಯಾರಾದ್ರೂ ಆಸಕ್ತಿ ಇದ್ರೆ ಖಂಡಿತ ಹಾರ್ಸ್ ರೈಡಿಂಗ್ ಮತ್ತೆ ಡಾನ್ಸ್ ಕ್ಲಾಸಸ್ ಎಲ್ಲ ಇದೆ ನಮ್ಮಲ್ಲಿ, ಜಿಮ್ನಾಸ್ಟಿಕ್ ಕ್ಲಾಸಸ್ ಇದೆ. ಮೇನ್ ಪ್ರಿಫರೆನ್ಸ್ ನಾವು ಕೊಡ್ತಾ ಇರೋದಿಲ್ಲಿ ಹಾರ್ಸ್ ರೈಡಿಂಗಿಗೆ ಕೊಡ್ತಾ ಇದೀವಿ. ಸೊ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಅವರು ರೈಡಿಂಗ್ ಜಾಯಿನ್ ಆಗಕ್ಕೆ ಸ್ಟಾರ್ಟಿಂಗ್ ಏಜ್ 6 years ಇಂದ ಸ್ಟಾರ್ಟಿಂಗ್ ಇರುತ್ತೆ. ಅಪ್ ಟು ಏಜ್ ಲಿಮಿಟ್ ಅಂತ ಏನೂ ಇರೋದಿಲ್ಲ. ಲೈಕ್ ಯಾರಿಗೆ ಕೆಲವೊಬ್ರು ಇದು ತರನು ಮಾಡ್ಬೋದು, ಏನದು ಟ್ರೈನಿಂಗ್ ಪರ್ಪಸ್ಸಿಗೂ ಮಾಡ್ಬೋದು, ಹೆಲ್ತಿಗೂ ಮಾಡ್ಬೋದು, ಮತ್ತೆ ಜಸ್ಟ್ ಪ್ಯಾಷನ್ ಇದ್ದಾರೆ ಅಂತ ಅಂದ್ರೆ ಬಂದು ಮಾಡ್ಬೋದು. ಮತ್ತೆ ಪಬ್ಲಿಕ್ ಯಾರಿಗಾದ್ರೂ ಬೇಕು ಅಂತ ಅಂದ್ರೆ ಜಸ್ಟ್ ಗೆಸ್ಟ್ ರೈಡ್ ಕೂಡ ಇರುತ್ತೆ. ಬಂದು ಫೋಟೋ ತಕೊಂಡು ಹೋಗ್ತಾರೆ ಅಂತ ಅಂದ್ರೆ ಬಂದು ಮಾಡ್ಕೊಂಡು ಕೊಡ್ತೀರಾ ಆಪ್ಷನ್? ಇರುತ್ತೆ. ಓಕೆ. ಕಾಂಪ್ಲಿಮೆಂಟರಿ ಆಗ ಅಥವಾ ಅದಕ್ಕೆ ಫೀಸ್ ಇರುತ್ತೆ? ಇದು ಕಾಂಪ್ಲಿಮೆಂಟ್ರಿ ಏನಿಲ್ಲ, ಲೈಕ್ ಅದಕ್ಕೆ ಇರುತ್ತೆ ಬೇಸಿಕ್ ಚಾರ್ಜಸ್ ಅಂತ ಇರುತ್ತೆ. ಅದ್ರ ಮೇಲೆ ಫೋಟೋ ಶೂಟ್ಸು ಮತ್ತೆ ಏನಾದರೂ ವೆಡ್ಡಿಂಗ್ ಶೂಟ್ಸು, ಪ್ರೀ ವೆಡ್ಡಿಂಗ್ ಶೂಟ್ಸು ಅಥವಾ ಏನಾದರೂ ಇವೆಂಟಿಗೆ ಬೇಕಂತ ಅಂದ್ರೂ ಕೂಡ ಫೆಸಿಲಿಟೀಸ್ ಮಾಡ್ಕೊಡ್ತಾರೆ. ಬಟ್ ನಮ್ಮ ಕುದುರೆ ಕಳಿಸೋದಿಲ್ಲ, ಬೇರೆ ಕುದುರೆ ಮೀನ್ಸ್ ಇಲ್ಲಿರೋ ಕುದುರೆಗಳು ಯಾರು ಇದ್ರೆ ಅದನ್ನ ಕರೆಕ್ಟ್ ರೈಡಿಂಗಿಗೆ ಯೂಸ್ ಮಾಡೋ ಕುದುರೆ ನಾವು ಎಲ್ಲೂ ಹೊರಗಡೆ ಆಚೆ ಕಳಿಸೋದಿಲ್ಲ. ಓಕೆ, ಥ್ಯಾಂಕ್ ಯು. ಬರ್ರಿ ನೀವು ರೇಡ್ ಮಾಡ್ಬರ್ರಿ. ಭಯ ಆಗ್ತಿದೆ ಸರ್? ಆ ಥರ ಭಯ ಏನಿಲ್ಲ ಬರ್ರಿ ಸರ್, ಮಾಡ್ಬೋದು ಬರ್ರಿ. ಚಿಕ್ಕ ಮಕ್ಕಳೇ ಮಾಡ್ತಾರೆ, ನೀವು ಮಾಡೋಕ್ಕೇನು? ಸ್ನೇಹಿತರೆ, ಇಷ್ಟೊತ್ತವರೆಗೂ ಎಲ್ಲ ಪುಟ್ಟ ಬಾಲಕ ಟ್ರೈ ಮಾಡ್ದೆ, ನಾನು ಕೂಡ ಟ್ರೈ ಮಾಡ್ತೀನಿ. ಇಲ್ಲಿ ನಮ್ಮ ಸರ್ ಫಸ್ಟ್ ಟೈಮ್ ಭಯ ಆಗ್ತಾಯಿದ್ದೀನಿ ನಿಜವಾಗ್ಲೂ. ಬಟ್ ಬನ್ನಿ ನೋಡೋಣ, ಯಾವುದೇ ಕೆಲಸ ಮಾಡೋಕ್ಕಾರ ಒಂದು ಟ್ರೈ ಮಾಡೋದ್ರಲ್ಲಿ ಏನು ತಪ್ಪಿರಲ್ಲ. ತಡ್ರಿ ಸರ್, ಸ್ವಲ್ಪ ಡೌನ್ ಮಾಡ್ತೀನಿ. ನಿನ್ನ ಹೆಸರಪ್ಪಿ? ಬಾಸ್. ರೇಯಾಂಶ್. ಡಿಫ್ರೆಂಟ್ ಐತಲ್ ಕಂದ ಹೆಸರು. ಹೆಂಗಿದೆ ಫೀಲ್ ನಿನಗೆ ರೈಡಿಂಗ್ ಮಾಡೋದಕ್ಕೆ? ಚೆನ್ನಾಗಿ ಅನ್ಸುತ್ತೆ, ಖುಷಿ ಆಗುತ್ತಾ? ಓಕೆ. ಎಷ್ಟು ನೀನು ಸ್ಕೂಲ್ ಮುಗಿಸ್ಕೊಂಡು ಬರೋದಾ ಇಲ್ಲಿಗೆ? ಸ್ಕೂಲ್ ಮುಗಿಸ್ಕೊಂಡ ತಕ್ಷಣ ಇಲ್ಲಿಗೆ ಬರ್ತೀಯ? ಎಷ್ಟು, ಒಂದು ಅರ್ಧ ಗಂಟೆ ಟ್ರೈನಿಂಗ್ ಆಯಿತು? 1 hour? 1 hour. ಓಕೆ. ಇಲ್ಲ ಸರ್, ಇದು ಓಲ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಓಲ್ ಅಡ್ಜಸ್ಟಿಂಗ್ ಆಲ್ರೆಡಿ ಯಾವಾಗಲೇ ಮಾಡಿದ್ರಲ್ಲ? ಇಲ್ಲ, ಅವ್ನು ಚಿಕ್ಕ ಮಗ, ನೀವು ದೊಡ್ಡವರು.
ಅಂದರೆ ಏಜ್ ತಕ್ಕಂತೆ ಐಟಿ ತಕ್ಕಂತೆ ಕೂಡ ಐಟಿ ತಕ್ಕಂತೆ ಮಾಡ್ಬೇಕು ಸರ್. ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿ ಬರ್ರಿ ಸರ್. ಹತ್ತಣ್ಣ ಹಿಡ್ಕೊಳ್ರಿ ರೈಸ್ ಬರ್ರಿ ಸರ್. ಫಸ್ಟ್ ಈ ಥರ ಹಿಡ್ಕೊಳ್ರಿ. ಸ್ವಲ್ಪ ಹಿಡ್ಕೊಳ್ರಿ ಸರ್, ಭಯ ಆಗುತ್ತೆ. ಏನು ಮಾಡೋದು ಬರ್ರಿ ಅದು. ಬಾಸ್ ಯಾರಿಗಾದ್ರೂ ಅಡ್ಜಸ್ಟ್ ಆಗುತ್ತಾ? ಹಿಡ್ಕೊಳ್ರಿ ಸರ್. ಇಲ್ಲಿ ಹಿಡ್ಕೊಳ್ರಿ, ರೈಸ್ ಹಿಡ್ಕೊಳ್ರಿ. ಹತ್ರ ಒಂದೇ ಸರಿ ಹತ್ರಿ. ಕಲಕ್ಕೆ ಫೀಲ್ ಬ್ರೋ? ಫೀಲ್ ಈಸ್ ವೆರಿ ಗುಡ್, ಬಟ್ ಭಯ ಆಗ್ತಾ ಇದೆ. ಏನಾಗಲ್ಲ ಬರ್ರಿ. ನೋಡೋಣ. ಏನು ಮಾಡ್ಬೇಕು? ಬನ್ನಿ ಸರ್, ನೀವು ಜೊತೆ ಬನ್ನಿ. ಹೋಗ್ಬಂడి ಸರ್. ಫಸ್ಟ್ ಟೈಮು ಕಾಲು ಹಿಡ್ಕೊಂಡಂಗೆ ಆಗ್ತೈತಿ. ಈ ಥರ ಹಿಡ್ಕೋಬೇಕಾ? ಸ್ನೇಹಿತರೆ, ಇದುವರೆಗೂ ಎಲ್ಲ ಒಂದು ಇನ್ಫಾರ್ಮೇಷನ್ ಎಲ್ಲ ಕೊಟ್ವಿ. ಯಾರಾದರೂ ಒಂದು ಆರ್ಸ್ ರೈಡ್ ಕಲಿಬೇಕಂತ ಹೇಳಿದರೆ ಆರಾಮ್ಸೆ ಆಗಿ ಇಲ್ಲಿ ಬಂದು ಕಲಿಬೋದು. ನಿಮ್ಗೆ ಅಡ್ರೆಸ್ ಕೂಡ ಹೇಳ್ತೀನಿ. ನಿಜಲಿಂಗಪ್ಪ ಲೇಔಟಲ್ಲಿ ಇರ್ತಕ್ಕಂಥ ಒಂದು ಕುಮುದ ನರ್ಸಿಂಗ್ ಸೈನ್ಸ್ ಕಾಲೇಜ್ ಏನಿದೆ ಅದ್ರ ಪಕ್ಕದಲ್ಲೇ ಇರೋವಂಥದ್ದು. ಹಾಗೆ ಇಲ್ಲಿ ಬಂಬು ಹೋಟೆಲ್ ಏನಿದೆ, ಬಂಬು ಹೋಟೆಲ್ ಪಕ್ಕದಲ್ಲೇ ಇರೋವಂಥದ್ದು. ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಹಿಡಿದು ಫೈನಲ್ ಆಗಿ ಎಷ್ಟು ಲೆವೆಲ್ಸ್ ಇದೋ ಅಷ್ಟು ಲೆವೆಲ್ಸ್ ಕೂಡ ಇಲ್ಲಿ ಟ್ರೈನಿಂಗ್ ಸಿಗುತ್ತೆ. ಓಕೆ, ಇಷ್ಟೊತ್ತವರೆಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ಆಲ್ಮೋಸ್ಟ್ ಆಗಿ ಎಲ್ಲರೂ ನೋಡಿರ್ತೀರಾ. ಈ ಒಂದು ಲೊಕೇಶನ್ನ ಅಡ್ರೆಸ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ತಪ್ಪದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.